ಇವಾಗ ಮಕ್ಕಳಿಗೆ ಹೆಂಗೆ ABCD ಹೇಳ್ಕೊಡ್ತೀರಾ ಸರ್? ಆ ಥರ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಮೇಡಮ್ ನಾವು ಕೇಳ್ತೀವಿ, ಅದಕ್ಕೆ ಅವರೆಲ್ಲ ಹೇಳ್ಕೊಡ್ತಾರೆ, ಏನು ಬೇಜಾರು ಮಾಡ್ಕೊಳ್ಳಲ್ಲ. ಸ್ವಲ್ಪ ಈಸಿ ಆಗೋದು ತುಂಬಾ ಇಷ್ಟ ಆಗ್ತಾರೆ. ಗಂಗಾವತಿಲಿಂದ ಬಂದಿದ್ದೀನಿ. ಫಸ್ಟ್ ಅವರಿಗೆ ಲಾಸ್ಟ್ ಅವರಿಗೆ PG ಅಲ್ಲಿ ಇದ್ಕೊಂಡು ಕಲಿತಾ ಇದ್ದೀನಿ. ಸೊ ಇದು ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ ಅಂತ ಹೇಳಿ ಅಂತ ಹೇಳಿ ಏನು ಹೇಳಿಲ್ಲ ಸರ್, ನಮ್ಗೆ ಗೊತ್ತೇ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀರಿ ಮ್ಯಾಮ್ಗೆ. ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ರೆಡಿ ಆಗಿ ಬರ್ತಿದ್ರಲ್ವಾ ಅಂತ. ಏನು ಗೊತ್ತಿಲ್ಲದವ್ರಿಗೆ ಕಲ್ಸ್ಕೊಡೋ ಅಂಥದ್ದು. ಗುಂಪಲ್ಲಿ ಗೋವಿಂದ ಅಂದು ಹಾಗೂ ಮಾಡ್ಬೋದು, ಅದು ನನಗೆ ಇಷ್ಟ ಇಲ್ಲ. ಟು ಬಿ ಫ್ರಾಂಕ್ ಹೇಳ್ತೀನಿ, ಅವ್ರಿಗೆ ಬರೀಲಿಕ್ಕೆ ಬಂದಿಲ್ಲ ಅಂದ್ರೆ ನಾವು ಅವ್ರಿಗೆ ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸೊ ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಏನ್ ಮೇಡಮ್? ಸರ್, ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂದ್ರೆ ಪ್ರೊಫೆಷನ್ ಮೇಕಪ್ ಅಂಡ್ ಹೇರ್ ಕೋರ್ಸ್ ಅಂತ ಹೇಳಿ. ಸೊ ಈಗ ನಾರ್ಮಲ್ ಆಗಿ ಬೇಸಿಕ್ ಗೊತ್ತಿರೋರಿಗೆ ಇಲ್ಲಿ ಪ್ರೊಫೆಷನಲ್ ಆಗಿ ಕಲ್ಸ್ಕೊಡ್ತೀರಾ? ಹೌದು, ಏನು ಗೊತ್ತಿಲ್ಲದವ್ರಿಗೆ ಕಲ್ಸ್ಕೊಡೋ ಅಂಥದ್ದು. ಏನು ಅಂದ್ರೆ ಝೀರೋ ಲೆವೆಲ್ ಇಂದ ಬರೋರ್ಗು ನಾವು ಹೇಳ್ಕೊಡ್ತೀವಿ. ಬರೀ ಬ್ಯೂಟಿಷಿಯನ್ನೇ ಬರಬೇಕು ಅಥವಾ ಅಪ್ಗ್ರೇಡ್ ಮಾಡ್ಕೋಬೇಕು ಆ ಥರ ಎಲ್ಲ ಏನಿಲ್ಲ, ಯಾರು ಬೇಕಾದ್ರೂ ಬಂದು ಕಲಿಬೋದು. ಸೊ ಏನೆಲ್ಲ ಕಲ್ಸ್ಕೊಡ್ತೀರಾ ಮೇಡಮ್ ಇಲ್ಲಿ? ಸರ್, ಇದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಮೇಕಪ್, ಬೇಸಿಕ್ ಟು ಅಡ್ವಾನ್ಸ್ ಹೇರ್ ಸ್ಟೈಲ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾರಿ ಡ್ರೇಪಿಂಗ್, ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್. ಈಗ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳಿದ್ರೆ, ಈಗ ದಪ್ಪ ಇರೋರಿಗೆ ಹೇಗೆ ಮೆಜರ್ಮೆಂಟ್ ಮಾಡಿ ನಾವು ಅದರಲ್ಲಿ ಕೂಡ ಸರ್ವಿಸ್ ಹೇಗೆ ಮಾಡ್ಬೋದು, ಆ್ಯಂಡ್ ಸಣ್ಣ ಇರೋರಿಗೆ ಹೇಗೆ ಮೆಜರ್ಮೆಂಟ್ ಮಾಡಿಬಿಟ್ಟು ಸರ್ವಿಸ್ ಕೂಡ ಮಾಡ್ಬೋದು, ಅದರಲ್ಲೂ ಕೂಡ ಹೇಗೆ ಅರ್ನ್ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೀವಿ. ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇರುತ್ತೆ, ಆಮೇಲೆ ನೈಲ್ ಆರ್ಟ್ ವರ್ಕ್ಶಾಪ್ ಇರುತ್ತೆ, ಅದರಲ್ಲೂ ಕೂಡ ಅರ್ನ್ ಮಾಡೋದೇ ಹೇಳ್ಕೊಡ್ತೀನಿ. ಆ್ಯಂಡ್ ಫೊರೋಲ್ ಆರ್ಟ್ ಇರುತ್ತೆ, ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇರುತ್ತೆ, ಸೋಷಿಯಲ್ ಮೀಡಿಯಾ ಗೊತ್ತಿರುತ್ತೆ ನಿಮಗೆ ಆಬ್ವಿಯಸ್ಲಿ ಅಲ್ವಾ, ಅದನ್ನು ಕೂಡ ಟೀಚ್ ಮಾಡ್ತೀವಿ. ಲಾಸ್ಟಲ್ಲಿ ಅವ್ರಿಗೆ ಪೋರ್ಟ್ಫೋಲಿಯೋ ಶೂಟ್ ಆ್ಯಂಡ್ ಸರ್ಟಿಫಿಕೇಶನ್ ಕೂಡ ಕೊಡ್ತೀವಿ. ಹೌದಾ? ಇಷ್ಟು ಇನ್ಕ್ಲೂಡಲ್ಲಿ ಮಾಡ್ತಾರಂತ ಒಂದು ಪ್ಯಾಕೇಜಲ್ಲಿ ಮಾಡ್ತಾ ಇರೋವಂಥದ್ದು ಕೋರ್ಸ್. ಸೊ ನೀವು ಯಾವ ರೀತಿ ಅವ್ರನ್ನ ಟ್ರೈನ್ ಮಾಡ್ತೀರಾ? ಸರ್, ಇವಾಗ ಹೇಳಿದ್ನಲ್ಲ, ಝೀರೋ ಲೆವೆಲಿಂದ ಏನು ಗೊತ್ತಿಲ್ಲದವ್ರಿಗೆ ನಾವು ಟ್ರೈನಿಂಗ್ ತಗೊಳ್ಳೋದು. ಸೊ ಎಷ್ಟು ದಿವಸ ಕೋರ್ಸ್ ಮೇಡಮ್ ಇದು? 35 ಡೇಸ್ ಕೋರ್ಸ್. 35 ಡೇಸ್ ಸರ್, ಇದು 35 ಡೇಸ್ ಅಂದ್ರೆ ಟೈಮಿಂಗ್ಸ್ ಬಂದು 11 to 4 ಇರುತ್ತೆ. 11 to 4? ಹೌದು. ಡೇಸ್ ಅಂದ್ರೆ ನಿಮಗೆ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ಇನ್ ಮಂಡೇ ಟು ಫ್ರೈಡೆ ಕ್ಲಾಸಸ್ ಇರುತ್ತೆ. ಸೊ ಈಗ ಬೆಂಗಳೂರಲ್ಲಿ 16 ಅಕಾಡೆಮಿಗಳಿದಾವೆ. ಸೊ ನಿಮ್ಮ ಅಕಾಡೆಮಿಗೆ ಯಾಕೆ ಜಾಯಿನ್ ಆಗ್ಬೇಕು ಮೇಡಮ್? ಸರ್, ನಮ್ಮ ಅಕಾಡೆಮಿಗೆ ಯಾಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ತುಂಬಾ ಜಾಸ್ತಿ ಏನು ನಾವು ಫೀಸ್ ತಗೊಳ್ತಾ ಇಲ್ಲ, ಯಾರು ಬೇಕಾದ್ರೂ ಬಂದು ಕಲಿಬೋದು. ಅಂದ್ರೆ ಇರೋರೇ ದುಡ್ಡು ಇರೋರೇ ಕಲಿಬೇಕು, ಮೇಕಪ್ ಆರ್ಟಿಸ್ಟ್ ಆಗಬೇಕು ಆ ಥರ ಎಲ್ಲ ಏನಿಲ್ಲ, ಯಾರು ಬೇಕಾದ್ರೆ ಬಂದು ಕಲಿಬೋದು. ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು, ಹಾಗಾಗಿ ಬಂದು ಕಲ್ತ್ಕೊಂಡು ಹೋಗ್ಬೋದು. ಈಗ ಕೆಲವರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಸರ್, ನಮ್ಮದೇ ಅಕಾಡೆಮಿನ ಏನು ಅವರು ನೋಡ್ಕೊಂಡು ಬರೋದಿಲ್ಲ. ಇವಾಗ ಸಾಕಷ್ಟು ಅಕಾಡೆಮಿ ಇರೋದ್ರಿಂದ ಅವರು ಒಂದು 16 ಕಡೆ ವಿಚಾರಿಸ್ಬಿಟ್ಟೇ ಬರ್ತಾರೆ. ಅವ್ರಿಗೆ ಎಲ್ಲಿ ಇಷ್ಟ ಅನ್ಸುತ್ತೋ ಅಲ್ಲಿ ಜಾಯ್ನ್ ಆಗ್ಬೋದು. ನಮ್ಮದೇ ಅಕಾಡೆಮಿ ಬಂದು ಜಾಯ್ನ್ ಆಗಿ ಆ ಥರ ಎಲ್ಲ ಏನು ಹೇಳೋದಿಲ್ಲ. ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್, ನಮ್ಮ ವರ್ಕು ಸ್ಯಾಟಿಸ್ಫ್ಯಾಕ್ಷನ್ ಆದರೆ, ನಮ್ಮ ಪೇಜ್ ನೋಡಲಿ, ಅವರು ಇಷ್ಟ ಆದರೆ ಬಂದು ಜಾಯ್ನ್ ಆಗ್ಬೋದು. ಓಕೆ. ಈಗ ಯಾರಾದರೂ ದೂರದಿಂದ ಬಂದು ಇಲ್ಲಿ ಕಲಿಬೇಕಂದ್ರೆ ಸೊ ಹೇಗೆ ಮೇಡಮ್? ಸರ್, ಫೆಸಿಲಿಟಿ ಇದೆ ಇಲ್ಲಿ ನಮ್ಮ ಪಕ್ಕದಲ್ಲೇ, ನಮ್ಮ ಅಕಾಡೆಮಿ ಪಕ್ಕದಲ್ಲೇ PGs ಇದೆ. ಬಂದವರು PGಲಿ ಒಂದೂವರೆ ತಿಂಗಳು ಇದ್ಬಿಟ್ಟು ಕಲ್ತ್ಕೊಂಡು ಹೋಗ್ಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತೀನಿ. ಸೊ ಈಗ ಕಲಿಯೋವರೆಗೂ ಓಕೆ, ಕಲ್ತ ಮೇಲೆ ಅವರಿಗೆ ತುಂಬಾ ಡೌಟ್ಗಳಿರ್ಬೋದು ಅದ್ರ ಬಗ್ಗೆ, ಅದನ್ನ ಹೇಗೆ ನೀವು ಸಪೋರ್ಟ್ ಮಾಡ್ತೀರಾ? ಸರ್, ಸಪೋರ್ಟ್ ಅಂತ ಅನ್ನೋದಕ್ಕಿಂತ ನಾವು ಇರೋವರೆಗೂ ಅವ್ರಿಗೆ, ಅದೇ ನಾನು ಹೇಳೋದು ಸ್ಟೂಡೆಂಟ್ಸ್ಗೆ, ನಾವಿರೋವರೆಗೂ ಬರ್ಬೋದು, ಏನೇ ಡೌಟ್ಸ್ ಇದ್ರೆ ಅವ್ರು ಕೇಳ್ಬೋದು, ಬಂದು ಅವರು ಕಲ್ತ್ಕೊಂಡು ಮತ್ತೆ ಹೋಗ್ಬೋದು. ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತೀರಾ? ಸರ್, ನಮ್ಮಲ್ಲಿ ಫಸ್ಟ್ ಡೇ ಬಂದಾಗ ಅವ್ರಿಗೆ ಯಾವ ಥರ ಇರಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಕ್ಲೈಂಟ್ಸ್ ಹತ್ರ ಆಗಿರ್ಬೋದು, ಫಸ್ಟ್ ಡೇ ಅದನ್ನು ಟೀಚ್ ಮಾಡ್ತೀವಿ. ಆ್ಯಂಡ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಟೀಚ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಹೇರ್ ಸ್ಟೈಲ್. ಅವ್ರಿಗೆ ಹೇರ್ ಸ್ಟೈಲ್ ಕಂಪ್ಲೀಟ್ ಆದಮೇಲೆ ಸ್ಯಾರಿ ಡ್ರಾಪಿಂಗ್ ಹೋಗ್ತೀವಿ. ಸ್ಯಾರಿ ಡ್ರಾಪಿಂಗ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಫ್ಲೋರಲ್ ಆರ್ಟ್ ಹೇಳ್ಕೊಡ್ತೀವಿ, ಆಮೇಲೆ ನೈಲ್ ಆರ್ಟ್ ಹೇಳ್ಕೊಡ್ತೀವಿ, ಲಾಸ್ಟಲ್ಲಿ ಅವ್ರಿಗೆ ಮೇಕಪ್ ಹೇಳ್ಕೊಡ್ತೀವಿ. ಇದೆಲ್ಲ ಕಲ್ತ್ರೆ ಅವ್ರು ಕಂಪ್ಲೀಟ್ ಮೇಕಪ್ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಈಗ ಈ ಹೊಸ ಬ್ಯಾಚ್ ಇದೆಯಲ್ವಾ, ಸೊ ಇವ್ರಿಗೆ ಈಗ ಯಾವ ಕಲ್ಸ್ಕೊಡ್ತಾ ಇದ್ದೀವಿ? ಏನು ಸರ್, ಇವಾಗ ಪ್ರೆಸೆಂಟ್ ನಡೀತಿರೋಂಥ ಬ್ಯಾಚಲ್ಲಿ ಬಂದ್ಬಿಟ್ಟು ಹೇರ್ ಸ್ಟೈಲ್ಸ್ ನಡೀತಾ ಇದೆ. ಇನ್ನೇನು ಇವ್ರಿಗೆ ನಾಳೆ ಎಲ್ಲ ನಾಡಿದ್ದು ಮುಗ್ದೋಗ್ಬಿಡುತ್ತೆ. ಅದು ಮುಗಿದ ತಕ್ಷಣ ನೆಕ್ಸ್ಟ್ ನಾವು ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಹೇರ್ ಸ್ಟೈಲ್ ಇವ್ರಿಗೆ ಟ್ರೈನಿಂಗ್ ಎಲ್ಲ? ಹೌದು, ಈಗ ನೆಕ್ಸ್ಟ್ ಮುಗ್ದೋಗ್ಬಿಡುತ್ತೆ 2 ಡೇಸಲ್ಲಿ. ಓಕೆ. ಸೊ ಇಲ್ಲಿ ಜಾಯಿನ್ ಆಗಬೇಕಂದ್ರೆ ಈಗ ಫೀಸ್ ಸ್ಟ್ರಕ್ಚರ್ ಹೇಗೆ, ಎಷ್ಟಿದೆ ಮೇಡಮ್? ಸರ್, ಫೀಸ್ ಸ್ಟ್ರಕ್ಚರ್ ಬಂದು 35,000 ಇದೆ. ಅವರು ಏನಾದರೂ ಅಂದರೆ ಸ್ಟುಡಿಯೋ ನೋಡ್ಕೊಂಡು ಏನಾದರೂ ಬುಕ್ಕಿಂಗ್ ತೊಗೋಬೇಕು ಅಂತ ಹೇಳಿದ್ರೆ 5,000 ಬುಕ್ಕಿಂಗ್ ಆನ್ಲೈನೇ ತೊಗೋತೀವಿ. ಆ್ಯಂಡ್ ಅವ್ರು ಏನಾದರೂ ಇನ್ನೂ ಡೌಟ್ಸ್ ಇದೆ ನಮಗೆ ಅಂದರೆ ಸ್ಟುಡಿಯೋಗೆ ಬಂದು ಅವರು ಇನ್ನೂ ಕ್ಲಾರಿಟಿ ತೊಗೊಂಡು ಬೇಕಾದರೆ ಬಂದು ಜಾಯ್ನ್ ಆಗ್ಬೋದು. ಸೊ ಈಗ 35,000 ಒಂದೇ ಸಮ ಕಟ್ಟಬೇಕಾ, ಇಲ್ಲಾಂದರೆ ಸ್ಟೆಪ್ ಬೈ ಸ್ಟೆಪ್ ಕಟ್ಬೋದು? ಸರ್, 2 ಇನ್ಸ್ಟಾಲ್ಮೆಂಟ್ ಇರುತ್ತೆ. 2 ಇನ್ಸ್ಟಾಲ್ಮೆಂಟ್ಸ್ ಕಟ್ಕೊಂಡು ಹೋಗ್ಬೋದು. ಸರ್, ಕೆಲವೊಂದು ಅವ್ರಿಗೆ ಗುಡ್ಡಿಸ್ ಬ್ಯಾಗ್ ಅಂತ ಹೇಳಿಕೊಡ್ತೀವಿ. ಅವ್ರಿಗೆ ಕೆಲವೊಂದು ಪ್ರಾಕ್ಟೀಸ್ ಬೇಕಾಗುತ್ತೆ, ಇಲ್ಲಿ ಏನು ಬೇಕಾಗುತ್ತೆ ಅನ್ನೋ ನಮ್ಗೆ ಗೊತ್ತಾಗುತ್ತೆ, ಅಂದರೆ ಅವ್ರಿಗೆ ಏನು ನೀಡಿದೆ ಅಂತ ಅನ್ನೋದು. ನಾವು ಅವ್ರಿಗೆ 8,000 ವರ್ತ್ ಆಫ್ ಗುಡ್ಡಿಸ್ ಬ್ಯಾಗ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದು 8,000 ವರ್ತ್? ಹೌದೌದು. ಓಕೆ. ಅವ್ರಿಗೆ ಅದು ನೆಕ್ಸ್ಟ್ ಯೂಸ್ ಆಗುತ್ತೆ ಸರ್. ಸೊ ಇಲ್ಲಿ ಟ್ರೈನಿಂಗ್ ತಗೊಂಡ ಮೇಲೆ ಇವರು ಯಾವ ರೀತಿ ಈ ಟ್ರೈನಿಂಗ್ ನ ಯುಟಿಲೈಸ್ ಮಾಡ್ಕೋಬಹುದು ಇನ್ ಫ್ಯೂಚರ್ ಲೈಫ್ಗೆ? ಸರ್, ಇವಾಗ ಯಾವುದೇ ಆದ್ರೂ ಕೂತ್ರೆ ಅಂತೂ ಆಗಲ್ಲ ಅಲ್ವಾ, ನಾವು ಸ್ಟ್ರಗಲ್ ಮಾಡೇ ಬಂದಿರೋದು.
ಅದು ಇವಾಗ ಆರ್ಡರ್ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಕೂರ್ಲಿಕ್ಕಾಗಲ್ಲ. ಎವ್ರಿ ಡೇ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ. ಪ್ರತಿಯೊಂದು ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಹಾಗೆ. ಸೊ ಅವರು ಡೇ ಬೈ ಡೇ ಅಂದರೆ ಸಿಗ್ಲಿಲ್ಲ ಅಂದರೆ ಆ ಥರ ಕುತ್ಕೋಬಾರ್ದು. ಯಾರಾದ್ರೂ ಪಕ್ಕದಲ್ಲಿರೋರು, ಅಕ್ಕಪಕ್ಕದಲ್ಲಿರೋ ಮನೆಯಲ್ಲಿ ಕರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ಅವ್ರ ವರ್ಕ್ ಜನಕ್ಕೆ ಗೊತ್ತಾಗಬೇಕಲ್ಲ ಸರ್. ಏನೇ ಮಾಡ್ತಿದೀವಿ ಅಂದ್ರೂ ನಮ್ದು ವರ್ಕ್ ನೋಡೇ ಅಲ್ವಾ ಬರೋದು. ಸೊ ಅದು ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಆಗ್ತಾ ಡೇ ಬೈ ಡೇ ಸಕ್ಸಸ್ ಅಂತೂ ಖಂಡಿತ ಕಾಣ್ತಾರೆ ಸರ್. ಸೊ ಫಿಲಮ್ಗಳಲ್ಲಿ ವರ್ಕ್ ಮಾಡೋಂಥ ಪ್ರೊಫೆಷನಲಿಸಮ್ ಅನ್ನು ಕಲಿತಾರ ಇಲ್ಲಿ? ಹೌದು ಸರ್. ಕೆಲವು ಸೀರಿಯಲ್ ಲಾಸ್ಟ್ ಬ್ಯಾಚ್ ಅಲ್ಲಿ ಸೀರಿಯಲ್ ಅಲ್ಲಿ ಹೋಗಿ ಮಾಡ್ತಾ ಇದ್ದಾರೆ ಒಂದಿಬ್ರು ಹುಡುಗಿರು. ಹೌದಾ? ಸೀರಿಯಲ್ ಮೇಕಪ್ ಮಾಡ್ತಾ ಇದ್ದಾರೆ. ಸೊ ಈಗ ಹಳ್ಳಿ ಕಡೆಯಿಂದ ಬರ್ತಾರಲ್ಲ, ಕಲಿತಾರಲ್ಲ, ಅವ್ರಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಈ ಒಂದು ಕೋರ್ಸ್? ಸರ್ ಅವರಲ್ಲಿ ತುಂಬಾ ಹಳ್ಳಿ ಕಡೆ ಅಂದ್ರೆ ಇವಾಗ ಬ್ಯೂಟಿಷಿಯನ್ ಎಲ್ಲ ಇರ್ತಾರೆ ಗೊತ್ತಾ. ಸೊ ಅವ್ರು ಅಪ್ಗ್ರೇಡ್ ಮಾಡ್ಕೋಬಹುದು. ಇದೆ ಅವ್ರಿಗೂ ನಮ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಬರುತ್ತೆ. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟೇ ಬೇರೆ, ಬ್ಯೂಟಿಷಿಯನ್ನೇ ಬೇರೆ. ಸೊ ಹಾಗಾಗಿ ಅವ್ರು ಅಪ್ಗ್ರೇಡ್ ಮಾಡ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಜನ ಕೇಳ್ತಾರೆ ಯಾವ ಥರ ಇವಾಗೆಲ್ಲ ಬಂದಿದೆಲ್ಲ ಏರ್ ಬ್ರಷ್ ಮೇಕಪ್, HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್ ಅಂತ ಹೇಳ್ಬಿಟ್ಟು ಈ ಥರ ಬೇಕು ಅಂತ ಇವಾಗೆಲ್ಲ ಎಲ್ಲ ನಿಮಗೆ ಗೊತ್ತಿರ್ಬೋದು. ಇವಾಗ ಒಂದು ನಾವು ಏನೇ ಒಂದು ವಾಟ್ಸಪ್ಪಲ್ಲಿ ಅದು ಕೂಡ ಸ್ವಲ್ಪ ದಿನ ಆದಮೇಲೆ ಅಪ್ಡೇಟ್ ಕೇಳುತ್ತಲ್ಲ ಸರ್. ಸೊ ಹಂಗೆ ನಾವು ಕೂಡ ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗುತ್ತೆ. ನಾಟ್ ಓನ್ಲಿ ನಾನು ಬರೀ ನಮ್ಮ ಸ್ಟೂಡೆಂಟ್ಸ್ ಅಂತಾನೆ ಹೇಳ್ತೇನೆ, ನಾನು ಕೂಡ ಅಪ್ಡೇಟ್ ಆಗ್ತಾ ಇರಬೇಕಾಗುತ್ತೆ. ಅವಾಗ ನಾವು ಕೂಡ ಕೆಲವೊಂದು ಸೆಮಿನಾರು ಆ ಥರ ಎಲ್ಲ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಮಾಸ್ಟರ್ ಕ್ಲಾಸ್ ಕೂಡ ಅಟೆಂಡ್ ಮಾಡ್ತಾ ಇರ್ತೀವಿ. ಅಪ್ಗ್ರೇಡ್ ಅಂತೂ ನಾವು ಇರೋವರೆಗೂ ಕಲಿಯೋವರೆಗೂ ಅದು ಕಲಿತಾ ಇರ್ಬೇಕು. ನಾವು ಇರೋವಾಗ ಕಲಿತಾ ಇರಬೇಕಾಗುತ್ತೆ ಸರ್. ಹೌದು. ಸೊ ಇವರಿಗೆ ಟ್ರೈನಿಂಗ್ ಮುಗಿದ ತಕ್ಷಣ ಏನಾದರೂ ಪ್ರಾಕ್ಟಿಕಲ್ ಆಗಿ ಅಂದ್ರೆ ಆನ್ ರಿಯಲ್ ಅಲ್ಲಿ ಏನಾದರೂ ಕರ್ಕೊಂಡು ಹೋಗಿ ಬೇರೆ ಕಡೆ ಮಾಡಿಸುವಂಥದ್ದು ಏನಾದರೂ? ಸರ್ ಅವರು ಫ್ರೀ ಇದ್ರೆ ನಮ್ಮ ಜೊತೆಗೆ ಬರ್ತಾರೆ ಅಂದ್ರೆ ನಾವು ಬ್ರೈಡ್ ಮೇಲೆ ಬ್ರೈಡ್ ವರ್ಕ್ ಹೋದಾಗ ಅವ್ರಿಗೆ ಬನ್ನಿ ಅಂತ ಹೇಳ್ತೀವಿ. ಬೇಕಾದ್ರೆ ಅವರು ಇಂಟ್ರೆಸ್ಟ್ ಇದ್ರೆ ಬರ್ಬೋದು, ಅದರಲ್ಲಿ ಏನು ಫೋರ್ಸ್ ಇಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಆಗಿ ಕೆಲವರಿಗೆ ಸ್ಟಾರ್ಟಿಂಗ್ಗೆ ವರ್ಕ್ ನ ಪಡೆಯೋದು ಕಷ್ಟ. ಸೊ ಆ ರೀತಿ ನೀವೇನಾದರೂ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡ್ತೀವಿ ಸರ್. ಅದು ಡೈಲಿ ಸೋಷಿಯಲ್ ಮೀಡಿಯಾ ಹೇಗೆ ಯೂಸ್ ಮಾಡೋದು, ಡೈಲಿ ಅಪ್ಡೇಟ್ ಅಲ್ಲಿ ಇದ್ದೀರಾ, ಅವ್ರಿಗೆ ಎವ್ರಿ ಡೇ ಕೇಳ್ತಾ ಇರ್ತೀನಪ್ಪ. ಸೊ ಎವ್ರಿ ಡೇ ಕೇಳ್ತೀನಿ. ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನನಗೆ ಒಂಚೂರು ಏನಾದ್ರು ಮೆನ್ಷನ್ ಮಾಡಿ ಇನ್ಸ್ಟಾದಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಅದನ್ನು ಹೇಳ್ತಾ ಇರ್ತೀನಿ ನಾನು ಅವ್ರಿಗೆ. ಸೊ ನೀವು ಏನೆಲ್ಲ ಎಷ್ಟು ನಾನು ಪುಷ್ ಮಾಡಕ್ಕಾಗತ್ತೆ ಮಾಡ್ಬೋದು ಸರ್. ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದು ಅಂತ ಹೇಳ್ಬೋದು. ಸೊ ಇವರು ಟ್ರೈನಿಂಗ್ ಮಾಡಿ ಮುಗಿದ ಮೇಲೆ ಬರೀ ಬ್ರೈಡಲ್ಗೆ ಹುಡುಗಿಯರಿಗೆ ಮಾತ್ರ ಮೇಕಪ್, ಹೇರ್ ಸ್ಟೈಲ್ ಮಾಡಕ್ಕಾಗತ್ತಾ? ಹುಡುಗರಿಗೂ ಮಾಡ್ಬೋದಾ ಸರ್? ಇವಾಗ ಟ್ರೆಂಡಿಂಗ್ ಅಲ್ಲಿ ಹುಡುಗರದ್ದು ಸರ್ ಜಾಸ್ತಿ ಓಡ್ತಾ ಇದೆ. ನಾವು ಸೊ ಹುಡುಗರಿಗೇನು ಮೇಕಪ್ ಮಾಡೋದನ್ನ ಹೇಳ್ಕೊಡ್ತೀವಿ ಕೂಡ, ನಾವು ಕೂಡ ಮಾಡ್ತೀವಿ. ಅಂದ್ರೆ ಅವರು ಮದುವೆಗೆ ಮಾತ್ರನಾ ಬೇರೆ ಬೇರೆ ಫಂಕ್ಷನ್ಗಳು? ಎಲ್ಲ ಫಂಕ್ಷನ್ಗೂ ಸರ್ ಹುಡುಗರು ಇವಾಗ ಮಾಡಿಸ್ತಾರೆ. ಪ್ರೀ ವೆಡ್ಡಿಂಗು? ಹೌದು, ಪ್ರೀ ವೆಡ್ಡಿಂಗು. ಇಲ್ಲಿಂದ ಟ್ರೈನಿಂಗ್ ತಗೊಂಡು ಹೋದ್ಮೇಲೆ ಒಂದು ಎಷ್ಟು ಆದಾಯ ಮಾಡ್ಬೇಕು ಆಗತ್ತೆ ಮೇಡಮ್? ಸರ್ ಇವಾಗ ಅವ್ರಿಗೆ ಅನ್ಸುತ್ತೆ 35,000. ಕೆಲವರಿಗೆ ಅದು ಚಿಕ್ಕ ಅಮೌಂಟ್ ಆಗಿರ್ಬೋದು, ಕೆಲವರಿಗೆ ದೊಡ್ಡ ಅಮೌಂಟ್ ಆಗಿರ್ಬೋದು. ನಾನು ಅದು ಹೀಗೆ ಅಂತ ಹೇಳೋದಿಲ್ಲ. ಬಿಕಾಸ್ ದುಡ್ಡು ಅಂದ್ರೆ ದುಡ್ಡನ್ನೇ ಸರ್ ಅಲ್ವಾ. 35,000 ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಅದ್ರ 2 ಬ್ರೈಟ್ ಮಾಡಿದ್ರೆ ಅವ್ರಿಗೆ ಬಂದ್ಬಿಡುತ್ತೆ ಸರ್. ಅವ್ರಿಗೇನು ಅದು ಲಾಸ್ ಅಂತೂ ಆಗಲ್ಲ. ಅವಾಗ ಅವ್ರು ಅದಕ್ಕೆ ಹೆಂಗೆ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ತೀನಿ ನಾನು. ಸೊ ಟ್ರೈನಿಂಗ್ ಮುಗಿದ್ಮೇಲೆ ನೀವೇನಾದರೂ ಸರ್ಟಿಫಿಕೇಟ್ ಕೊಡ್ತೀರಾ? ಹೌದು ಸರ್, ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಅವ್ರಿಗೆ ಎಕ್ಸಾಮ್ ಡೇ ಅಂತ ಕರಿತೀವಿ. ಅಂದ್ರೆ ಪೋರ್ಟ್ಫೋಲಿಯೋ ಶೂಟ್ ಅಂತ ಹೇಳ್ತೀವಿ. ಅದನ್ನು ನಾವು ಎಕ್ಸಾಮ್ ಡೇ ಆಗಿ ಕನ್ವರ್ಟ್ ಮಾಡಿದ್ವಿ. ಸೊ ಅದನ್ನ ಅವ್ರು ಅಟೆಂಡ್ ಮಾಡಿದಾಗ ನಾವು ಸರ್ಟಿಫಿಕೇಶನ್, ಇವಾಗ ನಮ್ದು ಹೇಗಾಗುತ್ತೆ ಅಂದ್ರೆ ಅವ್ರ ವರ್ಕ್ ನಾವು ಒಂದು ಮಾಡೆಲ್ ಮೇಲೆ ನಾವು ತೋರಿಸ್ತೀವಿ. ಅಂದ್ರೆ ಅವ್ರು ಏನು ಕಲ್ತಿದಾರೋ ಇಷ್ಟು ದಿನ ಅದನ್ನ ಒಂದು ಮಾಡೆಲ್ ಮೇಲೆ ಕ್ರಿಯೇಟ್ ಮಾಡ್ತಾರೆ. ಅದನ್ನ ಪೋರ್ಟ್ಫೋಲಿಯೋ ಶೂಟ್ ಅಥವಾ ಎಕ್ಸಾಮ್ ಡೇ ಅಂತ ಕರಿತೀವಿ. ಅದರಲ್ಲಿ ಪರ್ಫೆಕ್ಟ್ ಅಂತ ಹೇಳಿದಾಗ ನಾವು ಅವರಿಗೆ ಸರ್ಟಿಫಿಕೇಶನ್ ಇಶ್ಯೂ ಮಾಡ್ತೀವಿ. ಓಕೆ. ಸೊ ಇಲ್ಲಿ ಬರೀ ಟ್ರೈನಿಂಗ್ ಮಾತ್ರ ನಿಮ್ಮ ಅಕಾಡೆಮಿಯಲ್ಲಿ ಬೇರೆ ಏನಾದರೂ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ? ಸರ್ ಸರ್ವಿಸ್ ಕೂಡ ಇದೆ. ನಾವು ಕೂಡ ಬ್ರೈಡ್ಗೆ ಹೋಗ್ತಾ ಇರ್ತೀವಿ, ಬ್ರೈಡ್ ಮಾಡ್ತೀವಿ. ಈಗ ಅದೇ ಹೇಳ್ತೀವಿ, ಬರೀ ಹೇಳ್ಕೊಡೋದಲ್ಲ, ಮಾಡ್ತೀವಿ ಕೂಡ ನಾವು. ಹೌದು, ತುಂಬಾ ಸುಮಾರು ಸಾವಿರಾರು ಜನಕ್ಕೆ ನಾವು ಕೂಡ ಮೇಕಪ್ ಮಾಡಿದ್ವಿ ಸರ್. ಈ 5.5 years ಅಲ್ಲಿ ಸುಮಾರು ಜನಕ್ಕೆ ಮೇಕಪ್ ಮಾಡಿದ್ವಿ. ಸೊ ಟ್ರೈನಿಂಗ್ ಮುಗಿದ್ಮೇಲೆ ಒಂದು ಪ್ರೊಫೆಷನಲ್ ಆಗಿರುವಂತ ಕಿಟ್ ಪ್ರಿಪೇರ್ ಮಾಡ್ಕೊಳ್ಳಕ್ಕೆ ನೀವು ಯಾವ ರೀತಿ ಹೆಲ್ಪ್ ಮಾಡ್ತೀರಾ? ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕಿಟ್ ಅದನ್ನೆಲ್ಲ ನಾವು ಅವ್ರಿಗೆ ಟೀಚ್ ಮಾಡ್ತೀವಿ ಸರ್. ಲಾಸ್ಟಲ್ಲಿ ಅವ್ರಿಗೆ ನಾವು ಪ್ರಾಡಕ್ಟ್ನ ಎಲ್ಲಿ ತಗೋಬೇಕು, ಯಾವ ಥರ ಬೈ ಮಾಡಬೇಕು ಪ್ರಾಡಕ್ಟ್ನ. ಇವಾಗ ಮಾರ್ಕೆಟಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಕಾಪಿ 1 ಕಾಪಿ 2 ಆ ಥರ ಬಂದ್ಬಿಟ್ಟಿದೆ ಇವಾಗ. ಸೊ ಹಾಗಾಗಿ ಈಗ ನಾವು ಸ್ಕಿನ್ ಮೇಲೆ ಹಾಕೋದ್ರಿಂದ ತುಂಬ ಯೋಚನೆ ಮಾಡಿ ಹಾಕಬೇಕಾಗತ್ತೆ. ಸೊ ಅಷ್ಟು ನಮಗೆ ಪ್ರಾಡಕ್ಟ್ ನಾಲೆಡ್ಜ್ ಕೂಡ ಕೊಟ್ಟಿರ್ತೀವಿ ಕೂಡ. ಆದರೂ ಕೂಡ ಏನಾಗುತ್ತೆ ಅಂದರೆ ಕೆಲವೊಂದು ಪ್ರಾಡಕ್ಟ್ ಇವ್ರು ಬೈ ಮಾಡೋಕೆ ಹೋಗ್ತಾರೆ. ಅವ್ರಿಗೇನಾಗುತ್ತೆ ಯಾವ್ದು ತೊಗೋಬೇಕು ಯಾವ್ದು ತೊಗೊಳ್ಳಲ್ಲ ಗೊತ್ತಾಗೋದಿಲ್ಲ. ಸೊ ನಾವು ಅವ್ರಿಗೆ ಪ್ರಾಡಕ್ಟ್ ಟೂರ್ ಅಂತಲೇ ಹೇಳಿ ಕರ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ಅವರು ನನ್ನ ಸಜೆಷನ್ ತೊಗೊಂಡು ಅವ್ರು ನೆಕ್ಸ್ಟ್ ತೊಗೋಬೋದು. ಕಿಟ್ನ ರೆಡಿ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡ್ತೀವಿ ಸರ್. ಅವ್ರು ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಬೇಕಂತ ಏನಿಲ್ಲ ಸರ್. ಒಂದು ಬ್ರೈಡ್ಗೆ ಏನು ಮಾಡ್ಬೋದು ಅದನ್ನು ನಾನು ಹೇಳ್ತೀನಿ. ಅದು ಇಷ್ಟೇ ಅಂತ ಹೇಳಿ ನಾವು ಬೈ ಮಾಡಿಸ್ತೀವಿ ಅವ್ರ ಹತ್ರ. ಅಂದರೆ ಅವ್ರಿಗೆ ಇಷ್ಟ ಇದ್ರೆ ತೊಗೋಬೋದು. ಬ್ರೈಡ್ ಸಿಗ್ತಿದೆ, ಆರ್ಡರ್ ಸಿಗ್ತಿದೆ ಅಂತಂದಾಗ ಅವರು ಪ್ರಾಡಕ್ಟ್ನ ಬೇಕಾದ್ರೆ ತೊಗೋಬೋದು. ಲಕ್ಷಗಟ್ಟಲೆ ಏನು ಅವ್ರಿಗೆ ಇನ್ವೆಸ್ಟ್ ಮಾಡಿಸಲ್ಲ ಸರ್. ಅದು ಒಂದು ಥಾಟ್ ಇದೆ ಕೆಲವರಿಗೆಲ್ಲ. ಸೊ ಅದು ಆ ಥಾಟ್ ಬೇಡ ಅಂತ ಹೇಳ್ತೀನಿ ನಾನು. ಬಟ್ ನಮ್ಮ ಹತ್ರ ಬಂದರೆ ನಾವು ಆ ಥರ ಇಲ್ಲ ಸರ್. ಕಮ್ಮಿಯಲ್ಲೇ ನಾವು ಎಷ್ಟು ಚೆನ್ನಾಗಿ ಮಾಡಿ ತೋರಿಸ್ಬೋದು ಬ್ರೈಡ್ನ ಅನ್ನೋದು ನಾವು ಹೇಳ್ಕೊಡ್ತೀವಿ. ಸೊ ನಿಮ್ಮ ಅನುಭವದ ಪ್ರಕಾರ ನೀವು ಯಾವ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀರಾ? ಒಳ್ಳೆ ಪ್ರಾಡಕ್ಟ್ಗಳನ್ನ ಇವ್ರಿಗೆ ಸರ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೇ ನಾವು ಟೀಚ್ ಮಾಡೋದು.
ಈವನ್ ಪ್ರಾಡಕ್ಟ್ ನಾಲೆಡ್ಜ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೇ ಯೂಸ್ ಮಾಡೋದು ಕೂಡ ಅವ್ರಿಗೆ ಪ್ರಾಕ್ಟೀಸಿಗೆ ಕೂಡ ನಾವು ಇಂಟರ್ನ್ಯಾಷನಲ್ ಪ್ರಾಡಕ್ಟೇ ನಾವು ಕೊಡೋದು. ಹಾಂ, ಯಾವುದು ಲೋಕಲ್ ಪ್ರಾಡಕ್ಟ್ ಆ ಥರ ಇರೋಲ್ಲ ಸರ್. ಸ್ಕಿನ್ ಮೇಲೆ ಅಲ್ವಾ, ಬಿಕಾಸ್ ಅವ್ರದ್ದು ಇಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಒಬ್ರ ಮೇಲೆ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಅವ್ರದ್ದು ಸ್ಕಿನ್ನೇ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಆ ಥರ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಈ ಲೋಕಲ್ ಪ್ರಾಡಕ್ಟ್ ಎಲ್ಲ ಹಾಕ್ಬಿಟ್ಟು ಅನ್ನೋದು ನಂದೊಂದು ಥಾಟ್. ಸೊ ಜಾಯ್ನಿಂಗ್ ಪ್ರೋಸೆಸ್ ಹೇಗಿರುತ್ತೆ ಮೇಡಮ್? ಅದೇ ಹೇಳಿದ್ನಲ್ಲ ಸರ್, 5,000 ಕೊಟ್ಟು ಅವರು ಆನ್ಲೈನ್ ಮುಖಾಂತರ ಆದರೂ ತಗೋಬೋದು ಬುಕ್ಕಿಂಗ್ನ, ಅಥವಾ ಇಲ್ಲಾಂದರೆ ಎನ್ಕ್ವೈರಿ ಕೂಡ ಮಾಡೋಕ್ಕೆ ಅವರು ಡೈರೆಕ್ಟಾಗಿ ಅಕಾಡೆಮಿಗೆ ಬಂದು ಬೇಕಾದರೆ ಅವರು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಅವ್ರಿಗೆ ನಾನು ಎಷ್ಟು ಹೇಳ್ಬೋದು ಅದು ಹೇಳ್ತೀನಿ. ಸೊ ಅದ್ರ ಮೇಲೆ ಅವ್ರು ಡಿಸೈಡ್ ಮಾಡಿ ಬುಕ್ಕಿಂಗ್ ತೊಗೋಬೋದು. ಸೊ ಫಸ್ಟ್ 5,000 ಕಟ್ಬಿಟ್ಟು ಬುಕ್ ಮಾಡ್ಕೊ, ಬಿಕಾಸ್ ನಮ್ಗೆ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾಗಲ್ಲ. ನಾವು ತೊಗೊಳ್ಳೋದೇ 10 to 15 ಮೆಂಬರ್ಸ್ ಮಾತ್ರ ಅಲ್ವಾ. ಸೊ ಹಾಗೆ ನಮ್ಮ ಪ್ಲೇಸ್ ಎಷ್ಟಿದೆ ಅಷ್ಟೇ ನಾವು ತೊಗೋಬೇಕಾಗತ್ತೆ. ಸುಮ್ಮನೆ ಈಗ ದಡ್ಡಿ ಥರ ಕೂರಿಸ್ಕೊಂಡ್ರು ಏನಾಗುತ್ತೆ ಸರ್, ಎಲ್ರಿಗೂ ನಾವು ಒಬ್ಬೊಬ್ಬರ ಹತ್ರ ಹೋಗಿ ನಾವು ಟೀಚ್ ಮಾಡೋಕೆ ಕಷ್ಟ ಆಗ್ಬಿಡುತ್ತೆ. ಸೊ ದುಡ್ಡು ಮಾಡೋಕ್ಕೆ ಮಾಡ್ಬೋದು ಸರ್, ಗುಂಪಲ್ಲಿ ಗೋವಿಂದ ಅಂದು ಹಾಗೂ ಮಾಡ್ಬೋದು, ಅದು ನನಗೆ ಇಷ್ಟ ಇಲ್ಲ, ಟು ಬಿ ಫ್ರಾಂಕ್ ಹೇಳ್ತೀನಿ. ಸೊ 10 ಮೆಂಬರ್ಸ್ಗೆ ನಾನು ಲಾಸ್ಟ್ ಇದು ಮಾಡಬೇಕು ಅಂತ ಇರೋದು. 10 to 15 ಮೆಂಬರ್ಸ್ ಲಾಸ್ಟ್ ನಮ್ಮ ಅಕಾಡೆಮಿಯಲ್ಲಿ ನಾನು ತೊಗೊಳ್ಳೋದು ಸರ್. ಒಬ್ಬರಿಗೆ ಇಂಡಿವಿಜುವಲ್ ಆಗಿ ಹೋಗಿ ಅವ್ರ ಹತ್ರನೇ ಹೋಗಿ ಹೇಳ್ಕೊಡ್ತೀನಿ. ನೀವು ಅವಾಗಲೇ ಕೇಳಿದ್ರಿ ಅನ್ಕೋತೀನಿ ಅವ್ರ ಹತ್ರ. ಸೊ ನಾನು ಇಂಡಿವಿಜುವಲ್ಗೆ ಅವ್ರ ಅರ್ಥ ಆಗಿಲ್ಲ ಅಂದರೆ ಎಷ್ಟು ಸರಿ ಬೇಕಾದ್ರೆ ಹೇಳ್ಕೊಡೋಕೆ ರೆಡಿ ಇದ್ದೀನಿ ಸರ್. ಆಮೇಲೆ ಈಗ 35 ಡೇಸ್ ಅಂತ ಹೇಳಿದ್ರೆ ಬರೀ 35 ಡೇಸೇ ನಾವು ಅವ್ರಿಗೆ ಕಲೀಲಿಲ್ಲ ಇವಾಗ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಈಗ ಒಬ್ಬರು ಸ್ಟೂಡೆಂಟ್ಸ್ ಸ್ಲೋ ಇರ್ತಾರೆ, ಇನ್ನೊಬ್ಬರು ಸ್ಟೂಡೆಂಟ್ಸು ಸ್ವಲ್ಪ ಫಾಸ್ಟ್ ಇರ್ತಾರೆ ಕಲಿಕೆ. ಈಗ ನೋಡಿ ಅವ್ರು ಫಾಸ್ಟ್ ಮಾಡ್ತಾರೆ, ಇನ್ನೊಬ್ರು ಚೂರು ಸ್ಲೋ ಇದ್ದಾರೆ, ಎಲ್ಲಿ ಅವರು ಚೂರು ಸ್ಲೋ ಇದ್ದಾರೆ. ಸೊ ಏನಾಗುತ್ತೆ, ಅವ್ರದ್ದು ಅದು ಮುಗಿಸ್ಬಿಟ್ಟೆ ನಾವು ನೆಕ್ಸ್ಟ್ಗೆ ಹೋಗೋದು. ಸೊ ಅವ್ರು ಕಲ್ತ್ಬಿಟ್ರು ಅವ್ರನ್ನ ಮುಂದೆ ಕಳಿಸೋದು ಆ ಥರ ಎಲ್ಲ ಏನಿಲ್ಲ. ಕಂಪ್ಲೀಟ್ ಅವರು ಕೂಡ ಕಲ್ತ್ಕೊಂಡೆ ಆಚೆ ಹೋಗಬೇಕು. ಈಗ 35 ಡೇಸ್ ಅಂದರೆ ಅಷ್ಟರಲ್ಲೇ ಮುಗಿಸಲ್ಲ ಸರ್, 40-45 ಡೇಸ್ ಅದೇ ಆಗುತ್ತೆ ಸರ್. ಲ್ಯಾಂಗ್ವೇಜ್ ಏನು ಇಂಪಾರ್ಟೆನ್ಸ್ ಅಂತ ಏನು, ಅವ್ರಿಗೆ ಚೆನ್ನಾಗಿ ಕನ್ನಡ ಗೊತ್ತಿದ್ರೆ ಸಾಕು, ಮಾತಾಡೋಕ್ಕೆ ಬಂದರೆ ಸಾಕು. ಅವ್ರಿಗೆ ಬರೀಲಿಕ್ಕೆ ಬಂದಿಲ್ಲ ಅಂದ್ರೆ ನಾವು ಅವ್ರಿಗೆ ಬರೆದು ಕೂಡ ಕೊಡ್ತೀವಿ. ಸೊ ಬರೆದು ಕೂಡ ಕೊಡ್ತೀವಿ. ಹೌದು. ಸೊ ಅಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡೋದೆಲ್ಲ ಕನ್ನಡದಲ್ಲೇ ಮಾಡ್ತೀರಾ? ಕನ್ನಡದಲ್ಲೇ ಸರ್, ನಮ್ಗೆ ಕನ್ನಡ ಸರ್ ಚೆನ್ನಾಗಿ ಬರೋದು. ಸೊ ಹಂಗಾಗಿ ಅವ್ರಿಗೆ ಕನ್ನಡನೇ ನಮ್ಮ ಜನನು ಇಲ್ಲೆಲ್ಲ ಬರೋದು. ಸೊ ಹಂಗಾಗಿ ಕನ್ನಡದಲ್ಲಿ ಟೀಚ್ ಮಾಡೋದು. ಸೊ ನಮ್ಮ ರಾಜ್ಯದ ಮೂಲೆಯಲ್ಲಿ ಯಾವ ಕಡೆಯಿಂದ ಕರ್ನಾಟಕದಲ್ಲಿ ಎಲ್ಲಿಂದನಾದ್ರೂ ಬಂದು ಜಾಯಿನ್ ಆಗಿ 35 ಡೇಸ್ ಇದ್ಬಿಟ್ಟು ಕಲ್ತ್ಕೊಂಡು ಹೋಗ್ಬೋದು ಸರ್. ಹೇಳ್ಕೊಟ್ಟಿದ್ರು. ಇವತ್ತೆಲ್ಲ ಟ್ರೈನ್ ಮಾಡ್ತಾ ಇದ್ದೀರಾ? ಮೇಲೆ ಟ್ರೈ ಮಾಡಿದ್ವಿ ಪ್ರಾಕ್ಟೀಸ್. ಸೊ ಈ ತರ ಸ್ಟೈಲ್ ನೀವು ಹಿಂದೆ ಯಾವಾಗಲಾದ್ರೂ ಮಾಡಿದೀರಾ? ಆಕ್ಚುಲಿ ನಾನು ಬ್ಯೂಟಿಷಿಯನ್ ಸರ್, ಟ್ರೈ ಮಾಡಿದ್ವಿ, ಇಲ್ಲ ಅಂತಲ್ಲ. ಬಟ್ ಇಷ್ಟು ಪರ್ಫೆಕ್ಷನ್ ಆಗಿ ಗೊತ್ತಿರಲಿಲ್ಲ, ಐಡಿಯಾಸ್ ಇರಲಿಲ್ಲ ಅಷ್ಟೇ. ನಾವು ಇಲ್ಲಿ ಬಂದಿರೋದೇ ನಮ್ಗೆ ಐಡಿಯಾಸ್ ಬೇಕು, ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಅಂತ ನಾನು ಇದ್ರಲ್ಲಿ ಯೂಟ್ಯೂಬಲ್ಲೇ ನೋಡಿದ್ದು. ಯೂಟ್ಯೂಬಲ್ಲಿ ನೋಡ್ಬಿಟ್ಟು ನಮ್ಮ ಮೇಡಮ್ ಹತ್ರ ಹೋಗ್ಬೇಕು ಅಂತಾನೆ ನಾನು ಮತ್ತೆ ನನ್ನ ಫ್ರೆಂಡ್ ಇಲ್ಲೇ ಬರಬೇಕು ಅಂತ ಬಂದಿರೋದು. ಹೌದಾ? ಅಂದ್ರೆ ಅಷ್ಟೊಂದು ಯೂಟ್ಯೂಬ್ ನೋಡಿದ ತಕ್ಷಣ ಅಷ್ಟೊಂದು ಕಾನ್ಫಿಡೆಂಟ್ ಬಂತಾ ನಿಮ್ಗೆ? ಹೌದು ಸರ್. ಹೇಗೆ? ಬಟ್ ಇವ್ರು ಒಬ್ರನ್ನೇ ನೋಡಿದ್ವಿ ಅಂತ ಅಲ್ಲ, ಬೇರೆ ಕಡೆನೂ ವಿಚಾರಿಸಿದ್ವಿ. ನಮ್ಗಿಲ್ಲ ಮ್ಯಾಮೇ ಕರೆಕ್ಟ್ ಅಂತ ಫೈನಲ್ 3 months ಡಿಸಿಷನ್ ಮಾಡಿರೋದು ಸರ್. 3 months? ಹೌದು. ನಾನು ನನ್ನ ಫ್ರೆಂಡು 3 months ಯೋಚನೆ ಮಾಡಿ ಫೈನಲ್ ಆಗಿ ಮೇಕಪ್ ಅಕಾಡೆಮಿನೇ ಬೇಕು ಅಂತ ಚಾಯ್ಸ್ ಮಾಡಿ ಬಂದಿರೋದು ಸರ್. ಸೊ ಈ ಸ್ಟೈಲ್ ಎಲ್ಲ ಮಾಡಿದಿರಲ್ಲ, ನಿಮ್ಗೆ ಸ್ವಲ್ಪ ಹೆವಿ ಕನ್ಫ್ಯೂಷನ್ ಸರ್ ಇರುತ್ತೆ ಮಾಡಕ್ಕಾರೆ. ಸೊ ಅವ್ರು ಹೇಗೆ ಟೀಚ್ ಮಾಡಿದ್ರು ನಿಮ್ಗೆ? ಇವಾಗ ಮಕ್ಕಳಿಗೆ ಹೆಂಗೆ ABCD ಹೇಳ್ಕೊಡ್ತೀರಾ ಸರ್, ಆ ಥರ ಹೇಳ್ಕೊಟ್ಟಿದ್ದಾರೆ. ಅವ್ರ ಮಕ್ಳ ಥರನೇ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಏನೋ ಝೀರೋ ನಾಲೆಡ್ಜ್ ಇರೋರು ಕೂಡ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ಬೋದು. ಬೇರೆ ಕಡೆಯಿಂದ ಬಂದ್ರು ಇಲ್ಲೇ ಹತ್ರದಲ್ಲಿ PG ಫೆಸಿಲಿಟೀಸ್ ಇದೆ, ಈಸಿಯಾಗಿ ಬಂದು ಕಲ್ತು ಹೋಗ್ಬೋದು. ಸೊ ದೂರದಿಂದ ಬರೋರಿಗೆ ಇಲ್ಲಿ ದೂರದಿಂದ ಬಂದ್ರೂ ವ್ಯವಸ್ಥೆ ಇದೆ ಸರ್. ಸೊ ಆಲ್ರೆಡಿ ಬ್ಯೂಟಿಷಿಯನ್ ಅಂದ್ರೆ ಜನರಲ್ ಆಗಿ ಆಲ್ರೆಡಿ ಮೇಕಪ್ ಇವೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದು ತುಂಬಾ ಬೇಸಿಕ್ ಆಗಿರುತ್ತೆ ಸರ್, ಈ ತರ ಅಪ್ಗ್ರೇಡ್ ಅಲ್ಲಿ ಇರಲ್ಲ. ಇವಾಗ ಯಾರು ಆ ಬೇಸಿಕ್ ನ ಇಷ್ಟಪಡಲ್ಲ, ಎಲ್ಲ ಅಪ್ಗ್ರೇಡ್ ಬೇಕು ಅಂತಾನೆ ಕೇಳ್ತಾರಲ್ಲ, ನ್ಯೂ ಸ್ಟೈಲ್ ನೀವು ಓಕೆ ಆ ತರ ಬೇಕು ಅಂತ ಕೇಳಿದಾಗ ನಮ್ಗೆ ಬೇಕಲ್ಲ. ಸೊ ಇಲ್ಲಿ ಕಲ್ತ್ಕೊಂಡು ಹೋದ್ಮೇಲೆ ನೀವು ಯಾವ ರೀತಿ ಅಪ್ಗ್ರೇಡ್ ಆಗ್ತೀರಾ ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್? ತುಂಬಾ ಕಲ್ತು ನಾನು ಚೆನ್ನಾಗಿ ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಹೌದಾ? ಒಳ್ಳೊಳ್ಳೆ ಆರ್ಡರ್ಸ್ ತಗೋಬೇಕು. ನನ್ನ ಕ್ಲೈಂಟ್ಸ್ನೇ ನಾನು ತಗೋಬೇಕು. ನನ್ನ ಕ್ಲೈಂಟ್ಸೇ ಬೇರೆ ಕಡೆ ಹೋಗ್ತಿದ್ದಾರೆ, ಅದಕ್ಕೆ ನನ್ನ ಕ್ಲೈಂಟ್ಸ್ನ ನಾನೇ ಮಾಡಬೇಕು ಅಂತ ಇದು ಕಲಿಯೋಗಿ ಬಂದಿರೋದು. ಸೊ ಹೊಸ ಸ್ಟೈಲ್ಸ್ ತೋರಿಸ್ಬಿಟ್ಟು ಅಟ್ರಾಕ್ಟ್ ಮಾಡಿಬಿಟ್ಟು ನಾನೇ ತಗೋಬೇಕು. ನಾನೇ ಯಾಕೆ ಬಿಡಬೇಕು ಅಲ್ವಾ? ಅದಕ್ಕೆ ನನ್ನ ಕ್ಲೈಂಟ್ಸ್ ನಾನೇ ಮಾಡಬೇಕು, ಬೇರೆ ಕ್ಲೈಂಟ್ಸ್ದು ನಾನು ತಗೋಬೇಕು. ಅಂದರೆ ನಾನು ಮಾಡಿರೋ ಕೆಲಸ ಮತ್ತೊಬ್ರಿಗೆ ಅವ್ರು ಹೇಳಿದಾಗ ಹೌದು ಚೆನ್ನಾಗಿದೆ ಅಂತ ಹೇಳಿ ಅವರು ನನ್ನನ್ನು ಹುಡ್ಕೊಂಡು ಬರೋ ಥರ ನಾನು ಕಲಿತು ಹೋಗಬೇಕು. ಸೊ ಆ ಥರ ಕಲಿತೀರಾ ಅಂತ ಇಲ್ಲಿ ನಿಮ್ಗೆ ಕಾನ್ಫಿಡೆಂಟ್ ಇದೆ? 100% ಇದೆ ಸರ್. ಈಗ ತುಂಬ ಜನ ವಿಡಿಯೋ ನೋಡಿಕೊಂಡು ಜಾಯಿನ್ ಆಗ್ತಾರಲ್ಲ, ವಿಡಿಯೋದಲ್ಲಿ ಒಂದು ಹೇಳಿರ್ತಾರೆ ಮತ್ತು ಅಲ್ಲಿ ಹೋದಾಗ ರಿಯಾಲಿಟಿ ಇನ್ನೊಂದು ಥರ ಇರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ. ಸೊ ನಿಮ್ಗೆ ಆಲ್ರೆಡಿ 15 days ಇಲ್ಲಿ ಬಂದಿದ್ದೀರಲ್ಲ, ನಿಮ್ಗೆ ಏನು ಅನ್ನಿಸ್ತಾ ಇದೆ?
ನಮಗೇನು ಆ ಥರ ಫೀಲ್ ಆಗಿಲ್ಲ ಸರ್. ನಾವು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಹೇಗೆ ನಮಗೆ ಟ್ರೀಟ್ ಮಾಡಿದ್ರು, ಇಲ್ಲಿ ನಾವು ಸ್ಟುಡಿಯೋ ನೋಡೋಕ್ಕೆ ಅಂತ ಒಂದು ಸಾರಿ ಬಂದಿದ್ವಿ, ಆವಾಗಲೂ ಅವ್ರು ಅದೇ ಥರ ಟ್ರೀಟ್ ಮಾಡಿದ್ರು. ನಾವು ಇಲ್ಲೇ ಜಾಯಿನ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಆಗಿ ಇಲ್ಲೇ ಜಾಯಿನ್ ಆದ್ಮೇಲೂ ಅವ್ರು ಅದೇ ಥರ ಟ್ರೀಟ್ ಮಾಡ್ತಾರೆ. ಕೆಲವೊಂದು ಕಡೆ ಇರುತ್ತೆ, ಅಂದರೆ ವಿಡಿಯೋದಲ್ಲೇ ನಾವು ನೋಡೋದೇ ಬೇರೆ ಇರುತ್ತೆ, ಪ್ರೆಸೆಂಟ್ ಮಾಡಿದಾಗಲೇ ಬೇರೆ ಥರ ಇರುತ್ತೆ. ಬಟ್ ಇಲ್ಲಿ ಆ ಥರ ಏನಿಲ್ಲ ಸರ್, ಇಂಡಿವಿಜುವಲ್ ಆಗಿ ಅವ್ರು ಅಟೆನ್ಷನ್ ಮಾಡ್ತಾರೆ ನಮಗೆ. ವಿಡಿಯೋದಲ್ಲಿ ಏನು ಹೇಳ್ತಿದ್ದಾರೋ ರಿಯಾಲಿಟಿನೂ ಹಾಗೆ ಇದೆ. ಆರಾಮಾಗಿ ಯಾರು ಬೇಕಾದರೂ ಬಂದು ಝೀರೋ ನಾಲೆಡ್ಜಲ್ಲಿನೂ ಕಲಿತು ಹೋಗ್ಬೋದು ಸರ್. ಏನೂ ಗೊತ್ತಿಲ್ಲ ಅಂದ್ರೂ ನೋಟ್ಸ್ ಅವರೇ ಪ್ರಿಪೇರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಬರೆಯೋಕೆ ಬಂದಿಲ್ಲ ಅಂದ್ರೂ ಬರೆದ್ಬಿಟ್ಟು ನಾವೇ ನೋಟ್ಸು ಕೂಡ ರೆಡಿ ಮಾಡಿಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಅವ್ರು ಬಂದು 1-to-1 ಟೀಚ್ ಮಾಡ್ತಾರೆ. ಅಂದ್ರೆ ತುಂಬಾ ಜನ ಇದ್ರೆ ಟೀಚ್ ಮಾಡೋಕ್ಕಾಗಲ್ಲ, ಇಲ್ಲಿ ಹೇಗೆ? ಅಲ್ಲ, ತುಂಬಾ ಜನ ಇದ್ರೆ ಟೈಮೇ ಕೊಡೋಕ್ಕಾಗಲ್ಲ ಸರ್. ಆ್ಯಕ್ಚುಲಿ ಏನು ಗೊತ್ತಾ, 11 to 3 ಇರುತ್ತೆ, ಮ್ಯಾಕ್ಸಿಮಮ್ 4 ಇರುತ್ತೆ. 30 ಮೆಂಬರ್ಸ್ ಇದ್ರೂ ಹೆಂಗೆ ಎಲ್ರಿಗೂ ಟೈಮ್ ಕೊಡೋಕ್ಕಾಗುತ್ತೆ ಅಲ್ವಾ? ಒಬ್ಬರಿಗೆ ಅಟ್ಲೀಸ್ಟ್ ಬೇಕು ಅಂದ್ರೂ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಆದರೂ ಬೇಕಲ್ವಾ? ಹೆಂಗಾಗುತ್ತೆ? ಆಗೋದಿಲ್ಲ ಅಲ್ವಾ? ಸೊ ಇಲ್ಲಿ ಈಗ ಆ ಥರ ಇದೆಯಾ? 1-to-1 ಕೊಡ್ತಾರೆ ಸರ್. ಇವಾಗ ನಂಗೆ ಇದು ಪಿನ್ ಹಾಕಕ್ಕೆ ಬಂದಿಲ್ಲ ಅಂದ್ರೂ 10 ಸರಿ ಕೇಳಿದ್ರು ಅವ್ರು 10 ಸರಿ ಹೇಳೋಕ್ಕೂ ರೆಡಿ ಇದ್ದಾರೆ. 100 ಟೈಮ್ಸ್ ಕೇಳಿದ್ರು 100 ಟೈಮ್ಸ್ ಕೇಳಿದ್ರು ಅವ್ರು ಹೇಳೋಕೆ ರೆಡಿ ಇದ್ದಾರೆ. ನಮ್ಗೆ ಆ ಕಾನ್ಫಿಡೆನ್ಸ್ ಮೇಲೆ ಬಂದು ನಾವು ಜಾಯಿನ್ ಆಗಿರೋದು. ಸೊ ಕ್ವಶನ್ ಕೇಳಕ್ರೆ ನಿಮ್ಗೆ ಒಂಥರ ಇಲ್ಲ, ಆ ಥರ ಏನಿಲ್ಲ. ಮೇಡಮ್ ಅನ್ನೋ ಥರನೇ ಏನಿಲ್ಲ ಸರ್. ಅವರು ನಮ್ಗೆ ಹೆಂಗೆ ಫ್ರೆಂಡ್ಲಿಯಾಗಿ ನಾವು ಹೆಂಗಿದೀವೋ ಹಂಗೆ ಅವರು ನಮ್ಮ ಜೊತೆ ಫ್ರೆಂಡ್ ಆಗೇ ಇದ್ದಾರೆ. ಇದು ಬಂದು ಯಾವ ಸ್ಟೈಲ್ ಮಾಡ್ತಾ ಇದ್ದೀರಾ ಮೇಡಮ್ ಇವತ್ತು? ಕರ್ಲಿ ಮಾಡ್ತಾ ಇದೀನಿ ಸರ್. ಕರ್ಲಿ ಹೇರ್ ಸ್ಟೈಲ್. ಹೌದಾ? ಸೊ ಇದು ಬಂದು ಈಗ ಆಲ್ರೆಡಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ. ರಿಯಲ್ ಹೇರ್ ಮೇಲೆ ನಮ್ಗೆ ಡೆಮೋ ಕೊಟ್ಟಿದ್ದಾರೆ, ನಾವು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸರ್. ಹೌದಾ? ರಿಯಲ್ ಹೇರ್ ಅಂದ್ರೆ ಯಾರ್ದು? ನಮ್ಗಳ ಮೇಲೆ ಡೆಮೋ ಕೊಡ್ತಾರೆ. ಹೌದಾ? ಸೊ ಅದಾದ್ಮೇಲೆ ಈಗ ಡಮ್ಮಿಯಲ್ಲಿ ಮಾಡಿಬಿಟ್ಟು ನೀವು ತೋರಿಸ್ಬೇಕು. ಸೊ ಈಗ ಹೇಳ್ಕೊಟ್ಟಿದ್ದಾರಲ್ಲ, ಅವರು ತುಂಬಾ ಸ್ಟೆಪ್ಸ್ ಹೇಳಿರ್ತಾರೆ, ಅವೆಲ್ಲ ಜ್ಞಾಪಕ ಇರುತ್ತಾ ನಿಮಗೆ? ನೆನಪಿರುತ್ತೆ ಸರ್. ಹಂಗೂ ನೆನಪು ಆಗಿಲ್ಲ ಅಂದ್ರೆ ಮತ್ತೆ ಮೇಡಮ್ ನಾವು ಕೇಳ್ತೀವಿ, ಅದಕ್ಕೆ ಅವರೆಲ್ಲ ಹೇಳ್ಕೊಡ್ತಾರೆ, ಏನು ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ಕಲ್ತ್ಬಿಟ್ಟು ಮತ್ತೆ ನಿಮ್ಮ ಮನೆಗಳಲ್ಲಿ ಮತ್ತೆ ಅಲ್ಲಿ ಯಾರಾದ್ರೂ ಟ್ರೈ ಮಾಡ್ತೀವಿ. ಒಂದ್ಸಲ ಡಮ್ಮಿ ತಗೊಂಡು ಹೋಗ್ತೀವಿ, ಇಲ್ಲಾಂದ್ರೆ ಮಕ್ಳು ಇರ್ತಾರಲ್ಲ ಮನೆಯಲ್ಲಿ, ಅವ್ರ ಮೇಲೆ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಇದು ಪ್ರಾಕ್ಟೀಸ್ ಮಾಡಿದ ತಕ್ಷಣ ಅಷ್ಟೇನು ನಿಮ್ಮ ಮೈಂಡಲ್ಲಿ ಉಳಿಯಲ್ಲ, ಅದಕ್ಕೆ ಏನಾದ್ರು ಬರೆಯೋದು ಏನಾದ್ರು ಇರುತ್ತಾ ಇದಕ್ಕೆ? ಈ ತರ ಸ್ಟೆಪ್ಸ್ ನಾವು ಒಬ್ಬ ಮೈಂಡಲ್ಲಿ ಉಳ್ಕೊಳತ್ತೆ, ಆಗಲ್ಲ ಅಂದ್ರೆ ನಾವು ಬರ್ದಿಟ್ಕೊಂತೀವಿ ಒಂದೊಂದು ಸ್ಟೆಪ್ ಏನಾದ್ರು ಅರ್ಥೋಗುತ್ತೆ ಅಂದ್ರೆ. ಸೊ ಈ ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ವಾ, ಸ್ವಲ್ಪ ಮೈಂಡ್ ಉಳ್ಕೊಳತ್ತೆ. ಸೊ ಈಗ ಹೇರ್ ಸ್ಟೈಲ್ ಟ್ರೈನಿಂಗ್ ಆಲ್ಮೋಸ್ಟ್ ಮುಗಿತಾ ಬರ್ತಾ ಇದೆ, 15 ದಿವಸದಿಂದಲ್ಲ. ಎಷ್ಟು ರೀತಿ ಹೇರ್ ಸ್ಟೈಲ್ ಕಲ್ತಿದ್ದೀರಾ? ಹೇಳ್ಕೊಟ್ಟಿದ್ದಾರೆ ಸರ್, ಒಂದು 15 ಟೈಪ್ ಹೇರ್ ಸ್ಟೈಲ್ ಹೇಳ್ಕೊಟ್ಟಿದ್ದಾರೆ. 15 ಟೈಪ್. ಸೊ 15 ಹೇರ್ ಸ್ಟೈಲು ಜ್ಞಾಪಕ ಇರುತ್ತಾ ನಿಮಗೆ? ಇವಾಗ ನಾವು ವಿಡಿಯೋ ಮಾಡಿ ಇಟ್ಕೊಂಡಿರ್ತೀವಿ, ಡೆಮೋ ಮೇಲೆ ಪ್ರಾಕ್ಟೀಸ್ ಮಾಡಿರ್ತೀವಲ್ವಾ, ಅದರಿಂದ ನಮ್ಗೆ ಅದು ನೋಡಿದಾಗ ನಮಗೆ ಐಡಿಯಾ ಬರುತ್ತೆ. ವಿಡಿಯೋ ಎಲ್ಲ ತೆಗೆದು ನೋಡ್ತಾ ಇರ್ತೀವಿ ಅವಾಗ, ಮತ್ತೆ ನಾವು ಮಕ್ಳುಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಲ್ವಾ, ಅದರಿಂದ ಮರೆಯಕ್ಕೆ ಕಷ್ಟ ಸರ್. ಸೊ ಈ 15 ಹೇರ್ ಸ್ಟೈಲ್ ನಿಮಗೆ ಬೆಸ್ಟ್ ಅನಿಸಿದ್ದು ಹೇರ್ ಸ್ಟೈಲ್? ಎಲ್ಲ ಚೆನ್ನಾಗಿದ್ದಾವೆ ಸರ್. ಬೆಸ್ಟ್ ಅನಿಸಿದ್ದು ನಿಮ್ಗೆ ಇಷ್ಟ ಆಗಿದ್ದು, ನಿಮ್ಗೆ ಪರ್ಸನಲಿ ಇಷ್ಟ ಆಗಿದ್ದು? ಎಲ್ಲಾನು ಚೆನ್ನಾಗಿದ್ದಾವೆ. ಸ್ವಲ್ಪ ಈಸಿ ಆಗೋದು ತುಂಬಾ ಇಷ್ಟ ಆಗ್ತವೆ. ಸ್ಟಾರ್ಟಿಂಗ್ ಅವಾಗಲೇ ಒಂದು ವಿಡಿಯೋ ಮಾಡ್ಕೊಂಡ್ರಲ್ಲ, ಆ ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ಸೊ ಅದು ಇವತ್ತೇ ಮಾಡಿದ್ದ? ಇವತ್ತೇ ಮಾಡಿ, ನೆನ್ನೆ ಡೆಮೋ ಕೊಟ್ಟಿದ್ರು ರಿಯಲ್ ಹೇರ್ ಮೇಲೆ, ನಾವು ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಹೌದಾ? ನನ್ನ ಹೆಸರು ಅಭಿಲಾಷ್ ಅಂತ, ಉತ್ತರ ಕರ್ನಾಟಕದಿಂದ ಬಂದಿದ್ದೀನಿ. ಉತ್ತರ ಕರ್ನಾಟಕ ಎಲ್ಲಿಂದ ಬರ್ತೀರಾ? ಗಂಗಾವತಿಲಿಂದ ಬಂದಿದ್ದೀನಿ. ಹೌದಾ? ಸೊ ಅಷ್ಟು ದೂರ ಇದೆ ಅಂದ್ರೆ ಸುಮಾರು ಕಿಲೋಮೀಟರ್ ದಾಟ್ಕೊಂಡು ಬಂದಿದ್ದೀರಾ? 400 ಕಿಲೋಮೀಟರ್. ಅಲ್ಲಿ ನೂರಾರು ಅಕಾಡೆಮಿಗಳು ಕಾಣಿಸುತ್ತೆ, ಮೇಕಪ್ ಅಕಾಡೆಮಿಗಳು. ಈ ಅಕಾಡೆಮಿನೇ ಚೂಸ್ ಮಾಡಕ್ಕೆ ಕಾರಣ ಏನು ಮೇಡಮ್? ಇಷ್ಟ ಆಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಮ್ಯಾಮಿಂದು ಇದನ್ನ ನೋಡಿದ್ದೆ, ಪ್ರೊಫೈಲ್ನ. ನನಗೆ ತುಂಬಾ ಇಷ್ಟ ಆಗಿತ್ತು. ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಇದೇ ಅಕಾಡೆಮಿ ನಾನು ಚೂಸ್ ಮಾಡಿದ್ದೆ. ಫಸ್ಟ್ ಅವರಿಗೆ ಕಾಲ್ ಮಾಡಿದ್ದು, ಬೇರೆ ಎಲ್ಲೂ ನಾನು ನೋಡಿಲ್ಲ, ಯಾವ ಅಕಾಡೆಮಿಗೂ ಹೋಗಿಲ್ಲ. ಫಸ್ಟ್ ಅವರಿಗೆ, ಲಾಸ್ಟ್ ಅವರಿಗೆ. ಇಲ್ಲೇ ಬಂದು ಕಲಿಬೇಕಂತ ನಿರ್ಧಾರ ಮಾಡಿದೆ, ಇಲ್ಲೇ ಬಂದೆ. PG ಅಲ್ಲಿ ಇದ್ದೀನಿ, PG ಅಲ್ಲಿ ಇದ್ಕೊಂಡು ಕಲಿತಾ ಇದ್ದೀನಿ. ಅದು ಇಲ್ಲೇ PG ಅಲ್ಲಿ ಜಾಯ್ನ್ ಆಗಿ ಕಲಿತಾ ಇದ್ರ? ಹೌದು. ಸೊ ಜಾಯ್ನ್ ಆಗಿ ಅಕಾಡೆಮಿಗೆ ಎಷ್ಟು ದಿವಸ ಆಯ್ತು ಮೇಡಮ್? 15 ಡೇಸ್ ಆಯ್ತು. 15 ಡೇಸ್ ಆಯ್ತು ಅಂದ್ರೆ ಅರ್ಧ ಆಲ್ರೆಡಿ ಮುಗಿಸಿದ್ದೀರಾ? ಸೊ ಏನ್ ಅನಿಸ್ತಿದೆ ಅರ್ಧ ಮುಗಿಸಿದ? ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿವರೆಗೆ ಏನೆಲ್ಲ ಕಲ್ತಿದ್ದೀರಾ? ಹೇರ್ ಸ್ಟೈಲ್, ಎಲ್ಲ ರೀತಿ ಹೇರ್ ಸ್ಟೈಲ್, ಎಲ್ಲ ತರದ್ದು ಹೇರ್ ಸ್ಟೈಲ್ ಕಲ್ತಿದ್ದೀವಿ. ತುಂಬಾ ಇಷ್ಟ, ಮೇಕಪ್ ಅಂದ್ರೆ ತುಂಬಾ ಇಷ್ಟ. ನನಗೂ 3 ಜನ ಹೆಣ್ಮಕ್ಳಿದ್ದಾರೆ, ನಾನಲ್ದೆ ನನ್ನ ಮಕ್ಳಿಗೂ ಕಲಿಸ್ಬೋದಂತ ಆ ಒಂದು ಇದಕ್ಕೆ ಬಂದಿದ್ದು ನಾನು. ಸೊ ಇಲ್ಲಿ ಬರಕ್ಕಿಂತ ಮುಂಚಿತವಾಗಿ ನಿಮ್ಗೆ ಸ್ವಲ್ಪ ನಾಲೆಜ್ ಇತ್ತಾ ಮೇಕಪ್ ಹೇರ್ ಸ್ಟೈಲ್ ಎಲ್ಲ? ಇತ್ತು ಸರ್, ಮೇಕಪ್ ಇನ್ ನಾಲೆಜ್ ಇತ್ತು. ಸೊ ಆ ನಾಲೆಜ್ಗೂ ಮತ್ತೆ ಇವ್ರು ಹೇಳ್ಕೊಡೋ ನಾಲೆಜ್ಗೆ ಸ್ವಲ್ಪ ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ.
ತುಂಬ ಒಳ್ಳೆ ಟೀಚ್ ಮಾಡ್ತಾರೆ ಮ್ಯಾಮ್, ತುಂಬ ತಾಳ್ಮೆ ಇದೆ. ನಮ್ಗೆ ಗೊತ್ತಿಲ್ಲ ಅಂದ್ರೂ ಪದೇ 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 ಬಂದು ಗೊತ್ತಿದ್ದೇನಪ್ಪ ಗೊತ್ತಿದ್ದೇನೆ ಅಂತ ತುಂಬ ಕೇಳ್ತಾರೆ ಅವರು. ಸರ್ ನನ್ನ ಹೆಸರು ಕವಿತಾ ಅಂತ, ನಾನು ಫಿನಿಕ್ಸ್ ಮಲ್ಲಿಂದ ಆ ಕಡೆಯಿಂದ ಬರ್ತಾ ಇರೋದು. ನನಗೆ ಮ್ಯಾಮ್ ನಾವು ಈ ಥರ ಯೂಟ್ಯೂಬ್ ಚಾನಲಲ್ಲೇ ನೋಡಿ ನಾವು ಸೆಲೆಕ್ಟ್ ಮಾಡಿದ್ದು. ಮ್ಯಾಮ್ ಹತ್ರ ಸೂಪರಾಗಿ ಹೇಳ್ಕೊಡ್ತಾರೆ. ಏನು ಒಂದು ಡೌಟ್ ಇಲ್ದಿದ್ದಂಗೆ ಮತ್ತೆ ಪದೇ ಪದೇ ನಾವು ಕೇಳ್ತಾ ಇದ್ರೂ ಮತ್ತೆ ರಿಪೀಟ್ ಕೇಳ್ತಾ ಇದ್ರೂ ಹೇಳ್ಕೊಡ್ತಾ ಇರ್ತಾರೆ ಮ್ಯಾಮು, ಚೆನ್ನಾಗಿ ಹೇಳ್ಕೊಡ್ತಾರೆ. ಈಗ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಹೇರ್ ಸ್ಟೈಲ್ ಆದಮೇಲೆ ಮೇಕಪ್ಪು ಮತ್ತು ನೈಲ್ ಹಾರ್ಟು ಇದು ಹೇಳ್ಕೊಡ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಏನಿಲ್ಲ ಏನು ಹೇಳಿ ಸರ್, ನಮ್ಗೆ ಗೊತ್ತೇ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀರಿ ಮ್ಯಾಮ್ಗೆ ನಾವು. ನೀವು ಹೇಳಿದ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ರೆಡಿ ಆಗಿ ಬರ್ತಾ ಇದ್ರಲ್ವಾ ಅಂತ. ಏನು ಹೇಳಿಲ್ಲ ಆ ಥರದ್ದೆಲ್ಲ ಏನಿಲ್ಲ ಸರ್. ನಮಗೆ ಇದು ಚೂಸ್ ಮಾಡೇ ಪ್ರೈಸು ಅಷ್ಟೇ, ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಸ್ವೀಟಾಗಿ ಹೇಳ್ಕೊಡ್ತಾರೆ ಸರ್. ಏನು ಪ್ರಾಬ್ಲಮೇ ಇಲ್ಲ ನಮಗೆ. ಬೇಕಾದ್ರೆ ನಾವೇ ನೆಕ್ಸ್ಟ್ ಅವ್ರಿಗೆ ಬ್ಯಾಚರ್ಗೆ ಇವಾಗ ಹೇಳ್ಕೊಡ್ತಾ ಇದ್ದೀರಿ. ಅವ್ರು ಅದೇ ಹೇಳ್ತಾ ಇದ್ದಾರೆ ಬರ್ತೀನಿ ಅಂತ. ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡ, ನೆಕ್ಸ್ಟ್ ಮಂತ್ ಇನ್ನು ಓಪನ್ ಮಾಡ್ತಾರಲ್ಲ ಮ್ಯಾಮ್, ಆಗ ಸಜೆಸ್ಟ್ ಮಾಡೋಣ ಅಂತ. ಅಟ್ಲೀಸ್ಟ್ ಏನು ಇಲ್ಲಿ ಇಂಗ್ಲೀಷೇ ಬರಬೇಕು ಅನ್ನೋದು ಏನೂ ಇಲ್ಲಲ್ಲ ಸರ್. ಏನು ಓದಿರ್ಬೇಕೆ ಅನ್ನೋದೇನು ಇಲ್ಲ, ಎಜುಕೇಟೆಡ್ ಬೇಕು ಅನ್ನೋದೇನು ಇಲ್ಲ, ನಾಲೆಡ್ಜ್ ಇದ್ರೆ ಸಾಕು. ಅದ್ರ ಆಮೇಲೆ ಹೇಳಿದ್ರು ಮ್ಯಾಮ್ ಇಂಗ್ಲೀಷೇ ಬರಲೇಬೇಕು ಇದಕ್ಕಲ್ಲ ಅನ್ನೋದೇನಿಲ್ಲ, ಬಂದಿಲ್ಲ ಅಂದರೂ ನಾವು ಕನ್ನಡದಲ್ಲೇ ಟೀಚ್ ಮಾಡ್ತೀನಿ ಅಂತಲೂ ಹೇಳಿದರು. ನಾವು ಹೌಸ್ ವೈಫ್. ಆಮೇಲೆ ಮ್ಯಾಮ್ ಹೇಳಿದ್ಮೇಲೆ ನಮಗೂ ಆಯಿತು, ಹೋಗಲೇಬೇಕು ಅಲ್ವಾ, ಕಲಿಬೇಕು ಅನ್ನೋದು ಆಸಕ್ತಿ ಬಂತು ಅಲ್ಲಿಂದ. ಆಮೇಲೆ ನಾವು ಬಂದಮೇಲೆ ಟೀಚ್ ಮಾತ್ರ ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ ಸರ್, ಏನು ಡೌಟ್ ಏನಿಲ್ಲ ಸರ್. ಅವಾಗಿಂದ ಚಿಕ್ಕ ಹುಡುಗಿಯಿಂದ ನಮ್ಗೆ ಆಸೆ ಇತ್ತು ಇದೊಂದು ಮಾಡಲೇಬೇಕು ಅನ್ನೋದು. ಆಮೇಲೆ ನಮಗೂ ಅದು ಅಡ್ಜಸ್ಟ್ ನೋಡ್ಲ ಅಂತ ಟೈಮು ಇದ್ದಿಲ್ಲ. ಇವಾಗ ಮಕ್ಳಿಗೂ ಲೀವ್ ಇದೆಯಲ್ಲ ಸರ್, ಅದರಿಂದ ನಾವು ರಾಜ್ಯದಲ್ಲಿ ಕವರ್ ಮಾಡ್ಕೊಳ. ನೆಕ್ಸ್ಟ್ ನಾವು ಅದೇ ಮುಂದುವರ್ಸೋಣ ಅಂತ. ದೂರ ಆದ್ರೂ ಪರವಾಗಿಲ್ಲ ಅಂತ ಚೂಸ್ ಮಾಡಿ ಬಂದಿರೋದು. ಆ ಕಡೆನೂ ಇದೆ ಸರ್, ಮರತಳ್ಳಿ ಸೈಡ್ ಎಲ್ಲ ನೋಡಿಲ್ಲ. ಇದೇ ಥರದ್ದು ಒಂದೇ ಸರಿ ಸರ್ ನೋಡಿದ್ದು ನಾವು ಚಾನಲ್. ಒಂದ್ಸರಿ ಕಾಲ್ ಮಾಡಿದ್ರಿ, ಆಮೇಲೆ ಅವರು ಹೇಳಿದ್ರು ಅದಕ್ಕೆ ಒಂದ್ಸರಿ ಬಂದು ನಾವು ಟ್ರಾವೆಲ್ಗೆಲ್ಲ ಇದಾಗುತ್ತಲ್ಲ ಅಂತ. ಟ್ರಾವೆಲ್ ಪರವಾಗಿಲ್ಲ, ಕಷ್ಟ ಆದ್ರೂ ಪರವಾಗಿಲ್ಲ, ಇಲ್ಲೇ ಬರಲೇಬೇಕು ಅಂತ ಆಸೆ ಪಟ್ಟು ಬಂದಿದ್ದು ಸರ್. ಇವ್ರದ್ದೇ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ದು, ಇವ್ರದ್ದೇ ಇಂಟ್ರೆಸ್ಟ್ ಬಂತಿತ್ತು ನಮಗೆ. ನೋಡ್ತಾ ಇರ್ತೀವಿ ಬೇರೆಯವ್ರದ್ದು, ನಮ್ಗೆ ಅದು ಹೋಗಲಿಲ್ಲ, ಇವ್ರದ್ದೇ ನಮ್ಗೆ ಇಂಟ್ರೆಸ್ಟ್ ಆಯಿತು. ಒಂದ್ಸರಿ ಕಾಲ್ ಮಾಡಿದ್ರಿ, ಆಮೇಲೆ ಹೇಳಿದ್ರೆ ಲೀವಲ್ಲಿ ಬರ್ತೀನಿ ಮ್ಯಾಮ್ ಅಂತ. ಸರಿ ಓಕೆ ಅಂದರು. ಒಂದ್ಸರಿ ಬಂದು ನಾವು ನೋಡ್ಕೊಂಡು ಹೋದ್ಮೇಲೆ ನಮಗೆ ಫುಲ್ಲು ಇದಾಯ್ತು ಸರ್, ಕ್ಲಿಯರ್ ಆಯಿತು. ಫೀಸ್ ವೈಸ್ ಹೇಗೆ ಅನಿಸುತ್ತೆ? ತುಂಬ ದುಬಾರಿನಾ ಹೇಗೆ? ಫುಲ್ಲು ಇದು ಸರ್, ಏನದ್ರಲ್ಲಿ ಹೆವಿ ಏನಿಲ್ಲ ನಮಗೆ ಅಲ್ವಾ, ನಮ್ಮಂಥವ್ರಿಗೆ ಸರಿ ಸರ್. ಇಲ್ಲಿ ಪ್ರೈಸ್ ಕರೆಕ್ಟ್ ಆಗಿದೆ ಲೆವೆಲ್, ಆ ಥರದ್ದೆಲ್ಲ ಏನೂ ಇಲ್ಲ. ಬಂದು ಜಾಯ್ನ್ ಆಗಬೇಕು ಇಷ್ಟೇ ಅಮೌಂಟ್ ಅಂತ ಬೇರೆ ಕಡೆ ನಾವು ನೋಡಿದ್ದೀರಿ, ಜಾಸ್ತಿನೇ ಅಮೌಂಟ್ ಇದೆ. ಇಲ್ಲಿ ಪ್ರೈಸು ಅಷ್ಟೇ ಇದೆ, ಹೇಳ್ಕೊಡೋ ರೀತಿನೂ ಅಷ್ಟೇ ಇದೆ, ಎಲ್ಲದರಲ್ಲಿ ಎಕ್ಸಲೆಂಟ್ ಸರ್. ಪದೇ ಪದೇ ಹೇಳ್ತಾ ಇದ್ದಾರೆ ಅವರು, ಇದು ಗೊತ್ತಾಗಿಲ್ವಾ ಮತ್ತೆ ಕೇಳಿ ಅಂತ. ಅದಂತೂ ನಮಗೆ ಸೂಪರ್ ಸರ್. ಈಗ ಹಳ್ಳಿ ಕಡೆಯವರು ಏನಾದರೂ ಕಲಿಬೇಕಂದ್ರೆ ಅವ್ರಿಗೆ ಏನಂತೀರಾ? ಬಂದು ನಿಜವಾಗ್ಲೂ ಸರ್, ಬಂದು ನಿಜವಾಗ್ಲೂ ಮಾಡ್ಬೋದು ಅವ್ರು. ಮ್ಯಾಮ್ಗೂ ಅಷ್ಟೇ, ಬೇರೆ ಕಡೆ ಎಲ್ಲ ನಾನು ನೋಡಿದ್ದೀನಿ ಜಾಸ್ತಿನೇ ಇದೆ ಸರ್, ಪ್ರೈಸ್ ನೋಡಿದ್ದೀರಿ. ಇವಾಗ ನಮ್ಮ ಸೈಡೇ ಮಾರತಳ್ಳಿ ಸೈಡು, ಫಿನಿಕ್ಸ್ ಮಾಲ್, ಗಡಚರ್ಪಳ್ಳಿ ಸೈಡ್ ಎಲ್ಲ ತುಂಬ ಇದೆ, ಹೆವಿ ಇದೆ ಸರ್. ಇದು ನಮ್ಗೆ ಅಡ್ಜಸ್ಟ್ ಆಯಿತು. ನಾವು ಇವಾಗ ಮಿಡಲ್ ಕ್ಲಾಸ್ ಬಂದಿರೋ ಫ್ಯಾಮಿಲಿಯಿಂದನೇ ಬಂದಿರೋದು ನಾವು, ನಮಗೆಲ್ಲ ಇದು ಬರ್ತಿದೆ ಸರ್. ಪ್ರೈಸ್ ಮಾತ್ರ ಓಕೆ ಸರ್, ನಮಗೇನು ಇಲ್ಲ ಆ ಥರ, ಅಷ್ಟೊಂದು ಬರ್ಡನ್ ಆಗಲ್ಲ, ಅಷ್ಟೊಂದು ಏನೂ ಆಗಲ್ಲ ಸರ್. ಅವರು ಹೇಳೋದು ನೆಕ್ಸ್ಟ್ ಶಾಪಿಂಗ್ ಮಾಡ್ತೀನಿ, ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಹೆವಿ ಕೂಡ ನಿಮಗೆ ಮಾಡಿಸಲ್ಲ ಅಂತಲೂ ನಮಗೆ ಹೇಳಿದ್ದಾರೆ. ಸೊ ಇದು ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ ಅಂತ. ಹೌದಾ? ಸೊ ನಿನ್ನೆ ಮೇಡಮ್ ಡೆಮೋ ಹೇಳಿ ತೋರಿಸಿದ್ರು. ಸೊ ಇದನ್ನ ನಾವು ಡಮ್ಮಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಹೆಸರು ಮತ್ತೆ ನೀವು ಎಲ್ಲಿಂದ ಬರ್ತೀರಾ ಕಲಿಯಕ್ಕೆ? ನಾನಿಲ್ಲ ಬನಶಂಕರಿಯಿಂದ, ನನ್ನ ಹೆಸರು ಭವ್ಯ ಅಂತ, ಬನಶಂಕರಿಯಿಂದ ಬರುತ್ತೆ. ಹೌದಾ? ಸೊ ಇಲ್ಲಿ ಏನು ಕಲಿಬೇಕು ಅಂತ ನಿಮ್ಮ ಉದ್ದೇಶ ಮೇಡಮ್? ನಾನು ಮೇಕಪ್, ಹೇರ್ ಸ್ಟೈಲ್ಸ್ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡು ಹೋಗ್ಬೇಕಂತಾನೆ ಬಂದಿರೋದು. ಸೊ ಈಗ ಮೇಕಪ್ ಬಗ್ಗೆ ನನಗೇನು ಐಡಿಯಾ ಇಲ್ಲ ಆಕ್ಚುಲಿ, ನನಗೆಲ್ಲ ಹೊಸದು. ಸೊ ಮೇಡಮ್ ಮಾತಾಡಿದ್ದು, ಅವ್ರು ಕಾನ್ಫಿಡೆನ್ಸ್ ಕೊಟ್ಟಿದ್ದು, ಸೊ ನಾನು ಕಲಿಬೋದು ಅನ್ನೋದು ನನಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಸೊ ಹಾಗಾಗಿ ನಾನು ಚೂಸ್ ಮಾಡ್ಕೊಂಡಿದ್ದೆ. ಸೊ ಈಗ ನೀವು ಬಂದು 0 ಲೆವೆಲ್ ಇಂದ ಕಲಿತಾ ಇದ್ದೀರಾ? ಅಂದ್ರೆ ಇದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ನಿಮಗೆ? ಸೊ ಈಗಾಗಲೇ 15 ದಿವಸ ಮುಗಿದಿದೆಯಲ್ಲ, ಸೊ ಈಗ ಕಾನ್ಫಿಡೆಂಟ್ ಬಂದಿದೆಯಾ ಕಲಿಬೋದು ಅಂತ? ಸೊ ಫಸ್ಟ್ ಡೇ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಕ್ಚುಲಿ? ಫಸ್ಟ್ ಡೇ ಬಂದಾಗ ಸ್ವಲ್ಪ ನರ್ವಸ್ ಆಗಿದ್ದೆ ನಾನು ಆ್ಯಕ್ಚುಲಿ. ನನ್ನ ಕೈಲಿ ಮಾಡೋಕ್ಕಾಗತ್ತಾ, ಮೇಡಮಿಗೆ ಕ್ವಶನ್ ಮಾಡಿದ್ದೆ, ಅದು ನಾನು 0 ಲೆವೆಲಲ್ಲಿ ಇರೋದು, ನಂಗೆ ಮೇಕಪ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಸೊ ಮೇಡಮ್ ಹೇಳಿದ್ದು ನನಗೆ ಕಾನ್ಫಿಡೆನ್ಸ್ ಮೂಡಿದೆ. ಸೊ ಹಂಗಾಗಿ ಇಲ್ಲ ಆಗತ್ತೆ ನಿಮ್ಮ ಕೈಲಿ ಮಾಡಿ ಅಂತ. ಸೊ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದೀನಿ, ಮೇಡಮ್ಮೇ ಹೌದು ಮಾಡ್ತಾ ಇದ್ದೀರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಖುಷಿ ಆಗ್ತಿದೆ. ಸೊ ಈಗ ನೀವು ಇಲ್ಲಿ ಕಲಿತೀರಲ್ಲ, ಅದನ್ನ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀರಾ ಹೇಗೆ? ಹೌದು, ಪ್ರಾಕ್ಟೀಸ್. ಸೊ ಏನಾದರೂ ಕನ್ಫ್ಯೂಷನ್ ಇದ್ರೆ ಮತ್ತೆ ಇಲ್ಲಿ ಡೌಟ್ ಕೇಳ್ತೀರಾ? ಡೌಟ್ ಕೇಳ್ತೀವಿ, ಮೇಡಮ್ಗೆ ಮೆಸೇಜ್ ಹಾಕ್ತೀವಿ, ಫೋಟೋಸ್ ತಗೊಳ್ತೀವಿ ಹೆಂಗಿದೆ ಏನು ಅಂತ ಹೇಳಿ. ಸೊ ಮೇಡಮ್ ಅದನ್ನ ಕರೆಕ್ಷನ್, ಪ್ರತಿಯೊಂದನ್ನು ಕರೆಕ್ಷನ್ ಮಾಡ್ತಾರೆ. ಒಂದು ಸ್ವಲ್ಪ ಏನಾದರೂ ಆದ್ರೂ ಅದು ಅವ್ರ ಪಕ್ಕನೇ ನಿಂತ್ಕೊಂಡು ಹೇಳ್ಕೊಟ್ಟು ಅದು ಬರೋವರೆಗೂ ಬಿಡಲ್ಲ ಮೇಡಮ್. ಅದು ನೀಟಾಗಿ ಬರೋವರೆಗೂ ಮಾಡಿ ಅಂತ ಹೇಳಿ ಪರ್ಫೆಕ್ಟಾಗಿ ಬರೋವರೆಗೂ ಮಾಡಿಸ್ತಾರೆ. ಟ್ರೈನಿಂಗ್ ಮುಗಿದ ಮೇಲೆ ನಿಮ್ಮ ಪ್ಲಾನ್ ಏನು ಮೇಡಮ್?
ಇಲ್ಲ ಸರ್, ನನಗೆ ತುಂಬ ಪ್ಲ್ಯಾನ್ಸ್ ಇದೆ. ನಾನು ಪರ್ಫೆಕ್ಟಾಗಿ ಕಲಿಬೇಕು, ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಮೇಡಮ್ ಹತ್ರ ಬೇಷ್ ಅನ್ಸ್ಕೊಂಡು ಹೋಗಬೇಕು. ಹೊರಗಡೆ ಒಂದು ಸ್ಟ್ಯಾಂಡ್ ತೊಗೋಬೇಕು, ನನ್ನ ಹೆಸರಲ್ಲಿ ನಾನು ಸ್ಟ್ಯಾಂಡ್ ತೊಗೋಬೇಕು. ನಾನು ನಾಗಮಣಿ ಅಂತ ಭಾಳ ವರ್ಷಗಳಿಂದ ಒಂದು ಆಸೆ ಇತ್ತು ಕಲಿಬೇಕು ಅಂತ. ಮೇಡಮ್ದು ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ತುಂಬ ಅಟ್ರ್ಯಾಕ್ಟ್ ಆಯಿತು. ಸರಿ, ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಆಗೋ ಬದಲು ಏನಾರ ಒಂದು ಕಲಿಯೋಣ ಅಂತ ಕಾಲ್ ಮಾಡಿದೆ ಮ್ಯಾಮ್ಗೆ. ಮ್ಯಾಮ್ ಜೊತೆ ಮಾತಾಡಿದಾಗ ತುಂಬ ಖುಷಿ ಆಯಿತು. ಅವ್ರು ಮಾತಾಡಿದ್ದು ರೀತಿ ಎಲ್ಲ ತುಂಬ ಇಷ್ಟ ಆಯಿತು. ತುಂಬ ಪೇಷನ್ಸು, ತುಂಬ ಸಾಫ್ಟಾಗಿ ಮಾತಾಡ್ತಾರೆ ಮ್ಯಾಮು. ಹಾಗಾಗಿ ಜಾಯ್ನ್ ಆಗೋಣ ಅನ್ನಿಸ್ತು, ಬಂದು ಜಾಯ್ನ್ ಆಗಿದ್ವಿ ಸರ್. ಮೇಡಮು ದ ಬೆಸ್ಟ್ ಪ್ರೈಸ್ ಆ್ಯಂಡ್ ದ ಬೆಸ್ಟ್ ಪರ್ಸನ್ ಅನ್ನಿಸ್ತು. ಹಾಗಾಗಿ ಇದನ್ನು ಚೂಸ್ ಮಾಡಿಕೊಂಡೆ. ಮೇಡಮ್ದು ಚಾನಲ್ ನೋಡಿದ ತಕ್ಷಣವೇ ತುಂಬ ಇಂಪ್ರೆಸ್ ಆಯಿತು. ನಾನು ಬರಲೂ ಇಲ್ಲ ಎನ್ಕ್ವೈರಿಗೆ, ಫೋನ್ನಲ್ಲೇ ಕಾಲ್ ಮಾಡಿದೆ. ಫೋನ್ನಲ್ಲೇ ಮ್ಯಾಮ್ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ. ನನಗೆ ಆ ಥರ ಒಂದಿನೂ ನೆಗೆಟಿವ್ ಥಾಟ್ಸೇ ಬರಲಿಲ್ಲ. ಮ್ಯಾಮ್ ಮಾತಾಡಿದ್ದು, ಅವರು ಮೊದಲಿಂದ ಯೂಟ್ಯೂಬ್ಸ್ ಚಾನಲ್ಸ್ ಎಲ್ಲ ನೋಡಿನೂ ತುಂಬ ಖುಷಿ ಆಯಿತು. ಪರ್ಸ್ನಲಿ ಫೋನಲ್ಲಿ ಮಾತಾಡಿದ್ಮೇಲೆ ತುಂಬ ಇಷ್ಟಪಟ್ಟು ಬಂದೆ ನಾನು. ಇಲ್ಲಿ ಜಾಯಿನ್ ಆದಮೇಲೆ ಅವರು ಟೀಚಿಂಗ್ ಮೆಥಡ್ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಶಿ ಈಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇಷನ್ಸ್. ಇವತ್ತು ಒಂದು ಬೆಳಗ್ಗೆ ಒಂದು ಟ್ರೈ ಮಾಡಿದ್ವಿ. ಅದೇನೋ ಥ್ರೆಡ್, ಮ್ಯಾಮ್ ಥ್ರೆಡ್ಡಾ ಮ್ಯಾಮ್ ಅದು ಲೇಸ್ ಹಾಕೋದು, ಅದು ನೋಡೋಕೆ ತುಂಬ ಈಸಿ ಆಯಿತು. ಮ್ಯಾಮ್ ಡೆಮೋ ಮಾಡುವಾಗ ತುಂಬಾ ಡಿಫಿಕಲ್ಟು. ಮ್ಯಾಮ್ ಜಸ್ಟ್ ಹೇಳಿದೆ, ನಾನು ಟ್ರಿಗ್ನಾಮೆಟ್ರಿ ಥರ ಇದೆ ಮ್ಯಾಮ್ ಇದು, ಇಷ್ಟು ಪೇಷನ್ಸಾಗಿ ನೀವು ಹೇಳ್ಕೊಡ್ತಿದ್ದೀರಾ, ನಮಗೆ ತಲೆಗೆ ಹೋಗ್ತಾ ಇಲ್ಲ ಅಂತ. ತುಂಬಾ ಪೇಷನ್ಸಾಗಿ ಹ್ಯಾಂಡಲ್ ಮಾಡ್ತಾರೆ. ಇಷ್ಟೆಲ್ಲ ನೋಡಿದ್ಮೇಲೆ ಕೆಲವರಿಗೆ ಡೌಟ್ಸ್ ಇರುತ್ತೆ, ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಅದಕ್ಕೆ ಕಾಲ್ ಮಾಡಿ. ಆ್ಯಂಡ್ ವಿಸಿಟ್ ಕೂಡ ಮಾಡ್ಬೋದು ನೀವು ನಮ್ಮ ಅಕಾಡೆಮಿಗೆ ಕೂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್.